ಹಲೋ ಹಾಯ್ ನಮಸ್ತೆ ಆದಾಬ್ ಎಲ್ರಿಗೂ ಮಕ್ಕಳಿಗಾಗಿ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶೇಖ್ ಸರ್. ನೌ ಐ ವುಡ್ ಲೈಕ್ ಟು ಡಿಸ್ಕಸ್ ಅಬೌಟ್ ದಿ ಕನ್ಸರ್ಟ್ ಇನ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಕನ್ಸರ್ಟ್ ಲೆಸನ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ಫಾರ್ 2 or 4 marks. 2 ಅಥವಾ 4 ಅಂಕಗಳಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ವಿಷಯ ಒಂದು ಕನ್ಸರ್ಟ್. ಯಾಕಂದರೆ ಇದು ತುಂಬ ವೆರಿ ಕಂಪ್ಯಾಷನೇಬಲ್ ಮೀನ್ಸ್ ತುಂಬ ಕನಿಕರ ಹುಟ್ಟುವಂತಹ ಒಂದು ಪಾಠ ಅಂತ ಹೇಳೋದು ತಪ್ಪಾಗಲಾರ್ದು. ಜೊತೆಗೆ ಒಂದು ಪ್ಯಾಷನ್ನು ಒಂದು ಮೋಟಿವೇಶನ್ನು ಕೂಡ ನಮ್ಮಲ್ಲಿ ಇದರಲ್ಲಿ ಈ ಒಂದು ಕನ್ಸರ್ಟಲ್ಲಿ ಸಿಗ್ತಾ ಹೋಗುತ್ತೆ. ಸೊ ದಿಸ್ ಒನ್ ಕನ್ಸರ್ಟ್ ಮೀನ್ಸ್ ಹಿಯರ್ ಮ್ಯೂಸಿಕಲ್ ಪರ್ಫಾರ್ಮೆನ್ಸ್ ವಿಲ್ ಬಿ ಪರ್ಫಾರ್ಮ್ ಆನ್ ಇನ್ ಒನ್ ಸ್ಟೇಜ್. ಒಂದು ವೇದಿಕೆಯಲ್ಲಿ ಮ್ಯೂಸಿಕಲ್ ಪರ್ಫಾರ್ಮನ್ಸು ಪರ್ಫಾರ್ಮ್ ಮಾಡೋದನ್ನ ಏನಂತ ಕರಿತೀವಿ, ಕನ್ಸರ್ಟ್ ವಾದ್ಯಗೋಷ್ಠಿ ಅಂತ ಕರಿತೀವಿ. ಓಕೆ, ದಿಸ್ ಕನ್ಸರ್ಟ್ ಈಸ್ ರಿಟನ್ ಬೈ Shanta Rameshwar Rao. Now I would like to read the lesson now. Concert. One morning in a small apartment in Bombay, a girl of about 16 looked up from the newspaper and said excitedly, Pandit Ravi Shankar's playing tomorrow at the Shanmugananda Auditorium. One morning, ondina beligge, in a small apartment in Bombay. Bombay alli ಒಂದು ಅಪಾರ್ಟ್ಮೆಂಟ್, ಇಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಅಪಾರ್ಟ್ಮೆಂಟ್, ಒಂದು ಬಿಲ್ಡಿಂಗು. ಎ ಗರ್ಲ್ ಆಫ್ ಅಬೌಟ್ 16 ವರ್ಷದ ಹುಡುಗಿ ಲುಕ್ಡ್ ಅಪ್ ಫ್ರಮ್ ದಿ ನ್ಯೂಸ್ ಪೇಪರನ್ನು ನೋಡಿ ಆ್ಯಂಡ್ ಸೆಡ್ ಎಕ್ಸೈಟೆಡ್ಲಿ, ತುಂಬ ಆಶ್ಚರ್ಯಚಕಿತಗಳಾಗಿ ಹೇಳ್ತಾಳೆ, ಪಂಡಿತ್ ರವಿಶಂಕರ್ಸ್ ಪ್ಲೇಯಿಂಗ್ ಟುಮಾರೋ. ಪಂಡಿತ್ ರವಿಶಂಕರ್ ಅವರು ನಾಳೆ ನುಡಿಸ್ತಾ ಇದ್ದಾರಂತೆ. ವೇರ್? ಅಟ್ ದಿ ಷಣ್ಮುಗಾನಂದ ಆಡಿಟೋರಿಯಂ. ಪಂಡಿತ್ ರವಿಶಂಕರ್ ಪ್ಲೇಯಿಂಗ್ ಟುಮಾರೋ ಅಟ್ ದಿ ಷಣ್ಮುಗಾನಂದ ಆಡಿಟೋರಿಯಂ. ಪಂಡಿತ್ ರವಿಶಂಕರ್ ಅವರು ನುಡಿಸ್ತಾ ಇದ್ದಾರೆ ಎಲ್ಲಿ? ಷಣ್ಮುಗಾನಂದ ಆಡಿಟೋರಿಯಮಲ್ಲಿ. ಅಂದರೆ ಒಂದು ಕನ್ಸರ್ಟ್ ಈಸ್ ದೇರ್ ಇನ್ ಷಣ್ಮುಗಾನಂದ ಆಡಿಟೋರಿಯಂ ಇನ್ ಬಾಂಬೆ. ಬಾಂಬೆಯಲ್ಲಿ ಷಣ್ಮುಗಾನಂದ ಅಂತಕ್ಕಂಥ ಒಂದು ಆಡಿಟೋರಿಯಂ ಇದೆ. ಆಡಿಟೋರಿಯಮಲ್ಲಿ ಯಾರು? ಪಂಡಿತ್ ರವಿಶಂಕರ್ ಅವರು ಪ್ಲೇಯಿಂಗ್ ಮಾಡ್ತಾ ಇದ್ದಾರೆ, ಮೀನ್ಸ್ ನುಡಿಸ್ತಾ ಇದ್ದಾರೆ, ಒಂದು ಮ್ಯೂಸಿಕಲ್ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದ್ದಾರೆ. ಆನ್ ದ ಟೈಮ್ ಸೆಡ್ ಹರ್ ಮದರ್, ಹೈ ಪಾಯಿಂಟಿಂಗ್ ಟು ದಿ ಫಿಗರ್ ಸ್ಲೀಪಿಂಗ್ ಆನ್ ಬೆಡ್. ಹೈ, ಯು ವಿಲ್ ವೇಕ್ ಹಿಮ್ ಅಪ್. ಅವನು ಎದ್ದೇಳಿಸ್ಬೇಕು ಅಂದ್ಕೊಂಡಿದೀಯಾ? ಯು ನೋ, ನಿನಗೆ ಗೊತ್ತಾ, ಹಿ ನೀಡ್ಸ್ ಆಲ್ ದ ಸ್ಲೀಪ್. ಅವನಿಗೆ ಅತಿ ಹೆಚ್ಚು ನಿದ್ದೆ ಬೇಕು. ಆ್ಯಂಡ್ ರೆಸ್ಟ್ ಹಿ ಕ್ಯಾನ್ ಗೆಟ್. ಅವನಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅವನಿಗೆ ರೆಸ್ಟ್, ವಿಶ್ರಾಂತಿ ಬೇಕಾಗಿದೆ. ಬಟ್ ದಿ ಬಾಯ್ ಆನ್ ದ ಬೆಡ್ ವಾಸ್ ನಾಟ್ ಅ ಸ್ಲೀಪ್. ಆದರೆ ಆ ಬೆಡ್ ಮೇಲೆ ಮಲಗಿರ್ತಕ್ಕಂಥ ಹುಡುಗ ಮಲಗಿರಲಿಲ್ಲ ಆ್ಯಕ್ಚುಲಿ. ಪಂಡಿತ್ ರವಿಶಂಕರ್, he said, ಯಾರು? ಪಂಡಿತ್ ರವಿಶಂಕರ. ಪಂಡಿತ್ ರವಿಶಂಕರ್ ದಿ ಸಿತಾರ್ ಮೇಸ್ಟ್ರೋ. ಹೋದೆ ಪಂಡಿತ್ ರವಿಶಂಕರ್ ಸಿತಾರ್ ಮೇಸ್ಟ್ರೋ. ಹೂ ಈಸ್ ಪ್ಲೇಯಿಂಗ್ ದ ಸಿತಾರ್? ಯಾರು ಸಿತಾರ ನುಡಿಸ್ತಾರೋ ಅವರು, ಅದೇ ಪಂಡಿತ್ ರವಿಶಂಕರ್. ಮೇಸ್ಟ್ರೋ, ಮೇಸ್ಟ್ರೋ ಮೀನ್ಸ್ ಎ ಮ್ಯೂಸಿಕಲ್ ಪರ್ಫಾರ್ಮರ್, ಎ ಗ್ರೇಟ್ ಪರ್ಫಾರ್ಮರ್. ಹಿ ರೈಸ್ಡ್ ಹಿಮ್ಸೆಲ್ಫ್ ಅಪ್ ಆನ್ ಹಿಸ್ ಎಲ್ಬೋಸ್. ಅವನು ಹಿಂಗೆ ಮಲಗಿದ್ನಲ್ಲ, ಅವನ ಎಲ್ಬೋ ಅಂದ್ರೇನು? ಈ ಮೊಣಕೈಗಳನ್ನು ಊರ್ಕೊಂಡು ನಿಧಾನಕ್ಕೆ ಹಿಂಗೆ ಎದ್ದು ಕೂತ್ಕೊಳ್ತಾನೆ. ಫಾರ್ ಒನ್ ಸೆಕೆಂಡ್ ಕೂತ್ಕೊಂಡ. ದೆನ್ ಈ ಫೆಲ್ ಬ್ಯಾಕ್, ಕೂತ್ಕೊಂಡು ಹಂಗೆ ದುಬುಕ್ಕಂತ ಹಿಂದಕ್ಕೆ ಬಿದ್ದ. ಬಟ್ ಹಿಸ್ ಐಸ್ ವರ್ ಶೈನಿಂಗ್. ಆದರೆ ಅವನ ಕಣ್ಣುಗಳು ಆ ಪಂಡಿತ್ ರವಿಶಂಕರ್ ಸಿತಾರ್ ಮೇಸ್ಟ್ರೋ ಪ್ಲೇಯಿಂಗ್ ಷಣ್ಮುಗಾನಂದ ಆಡಿಟೋರಿಯಮ್ಮು ಅಂತ ಏನು ಕೇಳಿದ್ನೋ, ಅದು ಕೇಳಿದ ತಕ್ಷಣ ಅವನ ಕಣ್ಣುಗಳಲ್ಲಿ ಹಿಸ್ ಐಸ್ ವರ್ ಶೈನಿಂಗ್. ಅವನ ಕಣ್ಣುಗಳು ಲಕ 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 ಹೊಳಿತಾ ಇದ್ದಾವೆ. We must not miss the chance, he said. ನಾವು ಈ ಚಾನ್ಸನ್ನು, ಈ ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ನಾವು ಮಿಸ್ ಮಾಡ್ಕೊಳ್ಬಾರ್ದು. ಜಬ್ ತಕ್ ಸಾನ್ಸ್ ರಹೇಗಿ ತಬ್ ತಕ್ ಚಾನ್ಸ್ ರಹೇಗ. ಎಲ್ಲಿವರೆಗೂ ನಮ್ಗೆ ಉಸಿರು ಇರುತ್ತೋ ಅಲ್ಲಿವರೆಗೂ ಚಾನ್ಸ್ ಇರುತ್ತೆ. ಉಸಿರಾದ್ಮೇಲೆ ಚಾನ್ಸ್ ಸಿಗುತ್ತಾ? ಇಲ್ಲ. ಹಂಗೆ ಪಾಪ. ಐ ಹ್ಯಾವ್ ಆಲ್ವೇಸ್ ವಾಂಟೆಡ್ ಟು ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್. ನಾನು ಯಾವಾಗಲೂ ಅವರು ಮ್ಯೂಸಿಕಲ್ ನುಡಿಸೋದನ್ನು ಕೇಳಬೇಕು ಮತ್ತು ನೋಡಬೇಕು ಅಂತ ಬಯಸ್ತೀನಿ. ಐ always wanted to hear of the Pandit Ravi Shankar's music and to see that one great performer, great musician. Lie down son, lie down. ಬಿತ್ಕೊಳ್ಳೋ ನನ್ನ ಮಗನೇ, ಬಿತ್ಕೊಳ್ಳೋ ಅಂದರೆ ಸ್ವಲ್ಪ ಹಾಗೆ ಉಳುಕು. ಹಿಸ್ ಮದರ್ ಸ್ಪ್ರ್ಯಾಂಗ್ ಟು ಹಿಸ್ ಸೈಡಿಗೆ ಮಲಗಿಸಿದ್ಲು ಪಾಪ, ಸ್ಪ್ರ್ಯಾಂಗ್ ಮಾಡಿ. ಹಿ ಆ್ಯಕ್ಚುಲಿ ರೈಸ್ಡ್ ಹಿಮ್ಸೆಲ್ಫ್ ವಿತೌಟ್ ಹೆಲ್ಪ್. ಯಾರ ಸಹಾಯ ಇಲ್ಲದೆ ಎದ್ದಿದ್ದ. She murmured with a catch in her throat and her eyes turned to the idols on a corner shelf. ಅವಳೇನು ಮಾಡ್ತಿದ್ದಾಳೆ? ಮರ್ಮರಿಂಗ್ ಅದೇನು, ಒಳಗೇನೆ ಏನು ಮಾಡ್ತಿದ್ದಾಳೆ? ಪ್ರೇ ಮಾಡ್ತಾ ಇದ್ದಾಳೆ. ಇಲ್ಲ ಒಂದು ಕಾರ್ನರಲ್ಲಿ, ಒಂದು ಮೂಲೆಯಲ್ಲಿ ಒಂದು ಐಡಲ್ ಇದೆ. ಅಂದರೆ
ವರ್ಷಿಪ್ಪಲ್ಲಿ ಒಂದು ದೇವರ ಫೋಟೋ ಇದೆ, ಆ ಕಡೆ ತಿರ್ಕೊಂಡು ದೇವ್ರೆ ಏನಪ್ಪ ಇದು, ಅವ್ರ ಹೆಸರು ಕೇಳಿದ ತಕ್ಷಣ ನೀ ಎದ್ಬಿಟ್ನಲ್ಲ, ಎದ್ದು ಕುತ್ಕೊಂಡ್ಬಿಟ್ನಲ್ಲ, ಬೇಗ ಅವನಿಗೆ ಕ್ಯೂರ್ ಮಾಡು ಅಂತ ಅವಳು ಮರ್ಮನಿಂಗ್ ಮಾಡ್ತಿದ್ದಾಳೆ. ದಿ ಪ್ರೇಯರ್ ವಿಚ್ ಶಿ ಅಟ್ಟರ್ಡ್ ಎಂಡ್ಲೆಸ್ಲಿ ಕೇಮ್ ಅನ್ಬಿಡನ್ ಟು ಹರ್ ಲಿಪ್ಸ್. ಪಾಪ ತುಟಿ ಮುಚ್ಚಿದಂಗೆನೆ ಬಿಡನ್ ಮೀನ್ಸ್ ತುಟಿ ಬಿಡ್ದಂಗೆ ಏನು ಮಾಡ್ತಿದ್ದೆ, ಲಿಪ್ಸಲ್ಲೇ ಜಾಸ್ತಿ ಏನು ಮಾಡ್ತಿದ್ದಾಳೆ, ಸೌಂಡ್ ಬರ್ದಂಗೆ ಲಿಪ್ಪಲ್ಲಿ ಏನು ಮಾಡ್ತಿದ್ದಾಳೆ, ದೇವ್ರೆ ಏನೋ ಕ್ಯೂರ್ ಮಾಡಪ್ಪ, ಓ ಮೈ ಗಾಡ್ ಪ್ಲೀಸ್ ಕ್ಯೂರ್ ಹಿಮ್ ಬ್ಯಾಕ್, ಗೆಟ್ ವೆಲ್ ಹಿಮ್ ಬ್ಯಾಕ್, ಬೇಗ ಚೆನ್ನಾಗಿ ವಾಪಸ್ ಆಗಿ ಬರಲಿ ಹುಡುಗ ಅಂತ. ಐ ಮಸ್ಟ್ ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್, ದಿ ಬಾಯ್ ರಿಪೀಟೆಡ್. ಇಲ್ಲ, ಐ ಮಸ್ಟ್ ಹಿಯರ್ ಹಿಮ್, ಅವ್ರು ನುಡ್ಸೋದನ್ನ ಕೇಳಲೇಬೇಕು, ಆ್ಯಂಡ್ ಸಿ ಹಿಮ್, ಅವ್ರನ್ನ ನೋಡಲೇಬೇಕು. ದಿ ಬಾಯ್ ರಿಪೀಟ್ ಮಾಡ್ತಿದ್ದಾನೆ. ಇಟ್ಸ್ ದ ಚಾನ್ಸ್ ಆಫ್ ಅ ಲೈಫ್ ಟೈಮ್, ನಮ್ಮ ಜೀವನದಲ್ಲಿ ಸಿಕ್ಕಂಥ ಒಂದು ಅವಕಾಶ. ದೆನ್ ಹಿ ಬಿಗ್ಯಾನ್ ಟು ಕಫ್, ಹಂಗೆ ಹೇಳ್ತಾ ಹೆಂಗೆ ಹೇಳ್ತಿದ್ದಾರೆ, ಇಟ್ಸ್ ದ ಚಾನ್ಸ್ ಆಫ್ ಲೈಫ್ ಟೈಮ್ ಕಫ್ ಆ್ಯಂಡ್ ಗಾಸ್ ಫಾರ್ ಬ್ರೆತ್, ಉಸಿರಾಡೋಕೆ ಆಗ್ತಿಲ್ಲ, ಉಸಿರು ಕಟ್ತಂಗೆ ಆಗ್ತಾಯಿದೆ. ಆ್ಯಂಡ್ ಹ್ಯಾಡ್ ಟು ಬಿ ಗಿವನ್ ಆಕ್ಸಿಜನ್ ಫ್ರಮ್ ದ ಸಿಲಿಂಡರ್ ದಟ್ ಸ್ಟುಡ್ ಅಂಡರ್ ದ ಬ್ಯಾಟ್. ಏನು ಮಾಡ್ತಾರೆ, ಗಿವನ್ ಆಕ್ಸಿಜನ್, ಅವನಿಗೆ ಆಕ್ಸಿಜನ್ನ ಕೊಡ್ತಾರೆ ಫ್ರಮ್ ದ ಸಿಲಿಂಡರ್ ದಟ್ ಸ್ಟುಡ್ ಅಂಡರ್ ದ ಬೆಡ್. ಅದಕ್ಕೆ ಬೆಡ್ ಕೆಳಗಡೆ ಒಂದು ಸಿಲಿಂಡರ್ ಇಕ್ಕಿರ್ತಾರೆ, ಅದರಲ್ಲಿರ್ತಕ್ಕಂಥ ಆಕ್ಸಿಜನ್ ತೊಗೊಂಡು ಅವನಿಗೆ ಇಡ್ತಾರೆ. ಬಟ್ ಈಸ್ ಲಾರ್ಜ್ ಐಸ್ ವರ್ ಫಿಕ್ಸ್ಡ್ ಆನ್ ಹಿಸ್ ಸಿಸ್ಟರ್. ಆದರೆ ಬಟ್ ಈಸ್ ಲಾರ್ಜ್ ಐಸ್, ಅವನ ಪಂಡಿತ್ ರವಿಶಂಕರ್ ಮೇಷ್ಟ್ರು ಅಂದಾಗ ಅವನ ಕಣ್ಣಲ್ಲಿ ಒಂದು ತೇಜಸ್ಸು, ಜೊತೆಗೆ ಲಾರ್ಜ್ ಐಸ್, ಕಣ್ಣು ಶಾರ್ಪ್ ಆಗ್ತಾವನಿಗೆ. ಸಾಮಾನ್ಯವಾಗಿ ಕಾಯಿಲೆ ಬಿದ್ದಿರೋರು ಕಣ್ಣುಗಳನ್ನು ಬಿಡೋದೇ ಕಷ್ಟ, ಹಿಂಗಿರ್ತಾನೆ ಹಿಂಗೆ ಸೊಪ್ಪುಗೆ. ಅಷ್ಟೊಂದು ಶಾರ್ಪ್ ಆಗಿದ್ದಾನಂತಂದರೆ ವರ್ ಫಿಕ್ಸಡ್ ಆನ್ ಇಸ್ ಸಿಸ್ಟರ್, ಅಷ್ಟೊಂದು ಶಾರ್ಪ್ ಆಗಿದೆ ಅಂತ ಹೇಳ್ಬಿಟ್ಟು, ಅದೇ ಅವಳ ತಂಗಿ, ಅವ್ರ ಅಕ್ಕ ಇದ್ದಾಳಲ್ಲ, ಅದೇ ಮೈಂಡಲ್ಲಿ ಎಷ್ಟು ಶಾರ್ಪ್ ಆಗಿಬಿಡ್ತು ಪಂಡಿತ್ ರವಿಶಂಕರ್ ಅಂದ ತಕ್ಷಣ, ಅದರಲ್ಲೇ ಜೀವ ಇದೆಯಾ ಅವನಿಗೆ ಅನ್ನೋದನ್ನು. ಸ್ಮಿತಾ ಬಿಟ್ ಹರ್ ಲಿಪ್ ಇನ್ ಸೆಲ್ಫ್ ರಿಪ್ರೋಚ್. She had been so excited at seeing the announcement that she had not remembered that her brother was very ill. Smita bit her lip. Bit means ಕಚ್ಚೋದು. ಅಂದರೆ ಕೆಲವೊಂದು ಸರಿ ನಗು ಬಂದಾಗ ನಾವೇನು ಮಾಡ್ತೀವಿ, ನಗು ಹೊರಗಡೆ ಬರ್ದಂಗೆ ಹಲ್ಲು ಕೊಚ್ಕೊಂಡೆ ನಗ್ತೀವಿ ಒಳಗಡೆ, ಅದನ್ನು ಹಿಡಿದಿಟ್ಕೊಳ್ತಕ್ಕ ನಮ್ಮ ಎಕ್ಸ್ಪ್ರೆಷನ್ಸನ್ನು ಹಿಡಿದಿಟ್ಕೊಳ್ಳೋದು. ಸೊ ಸ್ಮಿತಾ ಬಿಟ್ ಹರ್ ಲಿಪ್ ಇನ್ ಸೆಲ್ಫ್ ರಿಪ್ರೋಚ್, ತನ್ನ ತುಟಿಗಳನ್ನು ಬಿಗಿಯಾಗಿ ಕಚ್ಕೊಂಡು ಇಟ್ಕೊಂಡು. ಶಿ ಹ್ಯಾಡ್ ಬೀನ್ ಸೋ ಎಕ್ಸೈಟೆಡ್ ಅಟ್ ಸೀಯಿಂಗ್ ದ ಅನೌನ್ಸ್ಮೆಂಟ್, ಆ ಅನೌನ್ಸ್ಮೆಂಟ್ ನೋಡಿ ಎಕ್ಸೈಟ್ ಆಗಿ, ದಟ್ ಶಿ ಹ್ಯಾಡ್ ನಾಟ್ ರಿಮೆಂಬರ್ಡ್ ದಟ್ ಹರ್ ಬ್ರದರ್ ವಾಸ್ ವೆರಿ ಇಲ್, ತನ್ನ ಬ್ರದರ್ ತಮ್ಮ ಚೆನ್ನಾಗಿಲ್ಲ ಅಂದರೂ ಕೂಡ ಅವಳು ಏನು ಮಾಡಿದ್ಲು, ಅಪ್ರೋಚ್ ಮಾಡ್ತಾಳೆ, ಅದನ್ನು ಅವ ಎಕ್ಸೈಟ್ಮೆಂಟನ್ನು ಹೊರಹಾಕಿದ್ಲು. ಬಟ್ ಇವಾಗ ನಾನು ಮರ್ತೇ ಬಿಟ್ಟಿದ್ನಲ್ಲ. ಶಿ ಹ್ಯಾಡ್ ಸಿ ಹೌ ದ ಡಾಕ್ಟರ್ಸ್ ಹ್ಯಾಡ್ shaken their heads gravely and spoken words that neither she nor her parents could understand. She had seen, ಅವಳು ನೋಡಿದ್ಲು, ಏನು ನೋಡಿದ್ಲಪ್ಪ ಅಂತಂದರೆ, ಹೌ ದ ಡಾಕ್ಟರ್ಸ್ ಹ್ಯಾಡ್ ಶೇಕನ್ ದೇರ್ ಹೆಡ್ಸ್, ಹೇಗೆ ಡಾಕ್ಟ್ರು ತಲೆಯನ್ನು ಗುಣಕಾಕಿದ್ರು ಅಂತ. ಅಂದ್ರೇನು, ಸರ್ವೇ ಸಾಮಾನ್ಯವಾಗಿ ಪೇಷಂಟ್ ಕ್ಯೂರ್ ಆಗ್ತಾನೆ ಅಂದಾಗ ಬಾಯಿ ಬಿಟ್ಟು ಹೇಳ್ಬಿಡ್ತಾರೆ. ಪೇಷಂಟ್ ಕ್ಯೂರ್ ಆಗಲ್ಲ, ಹೋಗ್ತಾನೆ, ಸತ್ತೋಗ್ಬಿಡ್ತಾನೆ ಅಂದಾಗ ಅವ್ರು ಏನು ಮಾತಾಡೋಕ್ಕೂ ಇಷ್ಟಪಡಲ್ಲ, ಮೌನವಾಗಿಬಿಡ್ತಾರೆ. ಹಾಗೆ ಡಾಕ್ಟರ್ಸ್ ಹ್ಯಾಡ್ ಶೇಕನ್ ದರ್ ಹೆಡ್ಸ್ ಗ್ರೇವ್ಲಿ ಆ್ಯಂಡ್ ಸ್ಪೋಕನ್ ವರ್ಡ್ಸ್ ದಟ್ ನೈದರ್ ಶಿ ನಾರ್ ಹರ್ ಪೇರೆಂಟ್ಸ್, ಅವಳಾಗಿರ್ಬೋದು ಅಥವಾ ಅವಳ ಪೇರೆಂಟ್ಸ್ಗೂ ಕೂಡ ಯಾರೂ ಕೂಡ ಕುಡ್ ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅವರು ಡಾಕ್ಟ್ರ್ ಹೇಳಿರ್ತಕ್ಕಂಥ ಮಾತುಗಳನ್ನು. ಬಟ್ ಆದರೆ ಸಮ್ವೇರ್ ಡೀಪ್ ಇನ್ಸೈಡ್, ಎಲ್ಲ ಒಂದು ಕಡೆ ಒಳಗಡೆ ಇತ್ತು. ಸ್ಮಿತಾ ಹ್ಯಾಡ್ ನೌನ್ ದ ಫ್ರೈಟನಿಂಗ್ ಟ್ರೂತ್, ಸ್ಮಿತಾಗೆ ಗೊತ್ತಿತ್ತು ಭಯಾನಕವಾಗಿರ್ತಕ್ಕಂತಹ ಒಂದು ಸತ್ಯ, ಏನಪ್ಪ ಅಂತ, ದಟ್ ಅನಂತ್ ವಾಸ್ ಗೋಯಿಂಗ್ ಟು ಡೈ, ಅನಂತು ಸಾವಿನ ದವಡೆಯಲ್ಲಿದ್ದಾನೆ. ದಿ ವರ್ಡ್, ಯಾವ ವರ್ಡ್, ವಿಚ್ ಒನ್ ವರ್ಡ್, ಕ್ಯಾನ್ಸರ್, had hung in the air. Her brother was dying of cancer, even though she pretended that all would be well and they would return together, a small family of 4, to their home in the school, and the fastest runner. See, the word cancer had hung in the air. Doctor ಹೇಳಿರ್ತಕ್ಕಂಥ, ಇಲ್ಲಪ್ಪ, ನೋ, I can't do. Anant was going to die because he is suffering from cancer. That one word, cancer, is hung in the air, ಗಾಳಿಯಲ್ಲಿ ತೇಲಾಡ್ತಾ ಇದೆ.
ಹರ್ ಬ್ರದರ್ ವಾಸ್ ಡೈಯಿಂಗ್ ಆಫ್ ಕ್ಯಾನ್ಸರ್. ಅವಳ ತಮ್ಮ ಕ್ಯಾನ್ಸರಿಂದ ಸಾಯ್ತಾ ಇದ್ದಾನೆ. ಇವನ್ ದೋ ಶಿ ಪ್ರಿಟೆಂಡೆಡ್, ಅವಳಿಗೆ ಗೊತ್ತಿತ್ತು ದಟ್ ಆಲ್ ವುಡ್ ಬಿ ವೆಲ್, ಆದರೂ ಕೂಡ ಅವಳು ಏನು ಮಾಡ್ತಾಳೆ, ಅವನು ಕ್ಯಾನ್ಸರಿಂದ ಸಾಯ್ತಾರ ಅನ್ನೋದು ಸತ್ಯ. ಆದರೆ ಎಲ್ಲೋ ಒಂದು ಕಡೆ ಒಂದು ಆಶಾಭಾವನೆ ಇದೆ, ಒಂದು ಆಪ್ಟಿಮಿಸ್ಟಿಕ್ ಆಗಿ ಯೋಚನೆ ಮಾಡ್ತಾರೆ, ಅವನು ಬದುಕ್ತಾನೆ, ಚೆನ್ನಾಗ್ತಾನೆ ಅಂತ. ವುಡ್ ಬಿ ವೆಲ್ ಆ್ಯಂಡ್ ದೇ ವುಡ್ ರಿಟರ್ನ್ ಟುಗೆದರ್, ಮತ್ತೆ ವಾಪಸ್ ಬರ್ತಾನೆ ಅಂತ. ಎ ಸ್ಮಾಲ್ ಫ್ಯಾಮಿಲಿ ಆಫ್ 4, ನೋಡಿ ಈ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ, 4 ಜನ. ಎ ಸ್ಮಾಲ್ ಫ್ಯಾಮಿಲಿ ಆಫ್ 4 ಟು ದೇರ್ ಹೋಮ್ ಇನ್ ಗಗನ್ಪುರ್. ಅವ್ರ ಮನೆ ಯಾವುದು? ಗಗನ್ಪುರ್ ಅಲ್ಲ, ಗಗನ್ಪುರಿಂದ ಎಲ್ಲಿ ಬಂದಿದ್ದಾರೆ? ಬಾಂಬೆಗೆ ಬಂದಿದ್ದಾರೆ. ಗಗನ್ಪುರಿಂದ ಬಾಂಬೆಗೆ ಬಂದಿರತಕ್ಕಂಥ 4 ಜನರ ಕುಟುಂಬ. ಆ್ಯಂಡ್ ಹಿ ವಾಸ್ ಓನ್ಲಿ 15, ಅವನಿಗೆ ಎಷ್ಟು ವರ್ಷ? 15 ವರ್ಷ. ಆ್ಯಂಡ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್, ಅವನೊಬ್ಬ ಟೇಬಲ್ ಟೆನ್ನಿಸ್ ಪ್ಲೇಯರ್ ಕೂಡ, ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್, ಚೆನ್ನಾಗಿ ಆಡ್ತಕ್ಕಂತಹ ಟೇಬಲ್ ಟೆನ್ನಿಸ್ ಆಟಗಾರ ಇನ್ ದಿ ಸ್ಕೂಲ್, ಶಾಲೆಯಲ್ಲಿ. ಆ್ಯಂಡ್ ದ ಫಾಸ್ಟೆಸ್ಟ್ ರನ್ನರು ಕೂಡ, ವೇಗವಾಗಿ ಓಟಗಾರ ಕೂಡ. ಹಿ ವಾಸ್ ಲರ್ನಿಂಗ್ ಟು ಪ್ಲೇ ದ ಸಿತಾರ್, ಅವನು ಸಿತಾರನ್ನು ಕೂಡ ನುಡಿಸೋದು ಕೂಡ ಗೊತ್ತಿತ್ತು. ಸಿತಾರ್ ಕೂಡ ನುಡಿಸೋದು ಗೊತ್ತಿತ್ತು. ದೇ ವರ್ ಬೋತ್ ಟೇಕಿಂಗ್ ಸಿತಾರ್ ಲೆಸನ್ಸ್, ಅವರಿಬ್ಬರು ಕೂಡ, ಸ್ಮಿತಾ ಆ್ಯಂಡ್ ಅನಂತ್ ವರ್ ಟೇಕಿಂಗ್ ದ ಲೆಸನ್ಸ್ ಆಫ್ ಸಿತಾರ್, ಸಿತಾರನ್ನು ನುಡಿಸುವಂತಹ ಆ ಒಂದು ತರಗತಿಗಳನ್ನು ಕೂಡ ತಗೊಳ್ತಾ ಇದ್ರು. ಬಟ್ ಅನಂತ್ ವಾಸ್ ಬೆಟರ್ ದ್ಯಾನ್ ಹರ್, ಆದರೆ ಅನಂತ್ ಸ್ಮಿತಾಗಿನ್ನ ಬೆಟರ್ ಆಗಿದ್ದ. ಅನಂತ್ ವಾಸ್ ಬೆಟರ್ ದ್ಯಾನ್ ಇನ್ ಪ್ಲೇಯಿಂಗ್ ದ ಸಿತಾರ್. ಅನಂತ್ ವಾಸ್ ಬೆಟರ್ ಟು ಪ್ಲೇ ದ ಸಿತಾರ್ ದ್ಯಾನ್ ಸ್ಮಿತಾಗಿನ್ನ ಅನಂತ್ ತುಂಬ ಸಿತಾರನ್ನು ನುಡಿಸೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದ. ಆಸ್ ಇನ್ ದ ಅಸ್ಟಾನಿಶ್ಮೆಂಟ್ ಆಫ್ ದೇರ್ ಗುರು, ಅದು ಹೇಗಪ್ಪ ಅಂತ ಗುರುಗಳು ಹೇಳಿದರು, ಪರವಾಗಿಲ್ಲ ಕಣೋ ಅನಂತ, ನಿಮ್ಮ ಅಕ್ಕಗಿನ್ನ ಚೆನ್ನಾಗಿ ನುಡಿಸ್ತೀಯ ಕಣ ನೀನು ಸಿತಾರ್ ಅಂತ ಅಪ್ರಿಷಿಯೇಟ್ ಮಾಡಿದರು. ದೆನ್ ಕ್ಯಾನ್ಸರ್ ಹ್ಯಾಸ್ ಸ್ಟ್ರಕ್, ಆಮೇಲೆ ಅವನಿಗೆ ಕ್ಯಾನ್ಸರ್ ಯಾವಾಗ ಬಂದ್ಬಿಡ್ತು, ಆ್ಯಂಡ್ ದೇ ಹ್ಯಾಡ್ ಕಮ್ ಟು ಬಾಂಬೆ, ಅವರು ಬಾಂಬೆಗೆ ಬರ್ತಾರೆ. ಸೊ ದಟ್ ಹಿ ಕುಡ್ ಬಿ ಟ್ರೀಟೆಡ್ ಅಟ್ ದ ಕ್ಯಾನ್ಸರ್ ಹಾಸ್ಪಿಟಲ್ ಇನ್ ದ ಸಿಟಿ. ಹಾಗಾಗಿ ಆ ಬಾಂಬೆಯಲ್ಲಿ ಒಂದು ನಗರದಲ್ಲಿ ಸಿಟಿ ಹಾಸ್ಪಿಟಲ್ಲಿ ಏನು ಮಾಡ್ತಿರ್ತಾರೆ, ಕ್ಯಾನ್ಸರ್ಗೆ ಟ್ರೀಟ್ಮೆಂಟನ್ನು ತಗೊಳ್ತಾ ಇರ್ತಾರೆ. ವೆನೆವರ್ ದೇ ಕೇಮ್ ಟು ಬಾಂಬೆ, ದಿ ಫ್ಯಾಮಿಲಿ ಸ್ಟೇಡ್ ವಿತ್ ಆಂಟ್ ಸುಶೀಲಾ. ಅವ್ರು ಯಾವಾಗನ ಬರಲಿ, ಗಗನ್ಪುರದಿಂದ ಬಾಂಬೆಗೆ ಬಂದಂಥ ಸಂದರ್ಭದಲ್ಲಿ, ಮುಂಬೈಗೆ ಬಂದಂಥ ಸಂದರ್ಭದಲ್ಲಿ, ದೇ ಸ್ಟೇಡ್ ವಿತ್ ಹಿಸ್ ಆಂಟ್, ಅವಳ ಚಿಕ್ಕಮ್ಮ, ಯಾರು? ಸುಶೀಲಾ ಅವರ ಚಿಕ್ಕಮ್ಮ ಅವರ ಒಂದು ಅಪಾರ್ಟ್ಮೆಂಟಲ್ಲಿ ಉಳ್ಕೊಳ್ತಾ ಇದ್ರು. ಹರ್ ಅಪಾರ್ಟ್ಮೆಂಟ್ ವಾಸ್ ನಾಟ್ ಬಿಗ್, ಅಷ್ಟೊಂದು ದೊಡ್ಡದಾಗೇನಿರಲಿಲ್ಲ, ಬಟ್ ದೇರ್ ವಾಸ್ ಆಲ್ವೇಸ್ ರೂಮ್ ಫಾರ್ ದೆಮ್. ಅವ್ರು ಬಂದಾಗ ಅವ್ರಿಗೋಸ್ಕರ ಒಂದು ರೂಮ್ ಇತ್ತು ಅಷ್ಟೇ. ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್ ಇನ್ ದ ಮಿರಾಕಲ್ ಆಫ್ ಮಾಡರ್ನ್ ಸೈನ್ಸ್. See, the 4 of the family members came to Bombay with they had the strong hope in the miracle of modern science. ಇಂದಿನ ಆಧುನಿಕ ವಿಜ್ಞಾನದಲ್ಲಿ ನಡೆಯುವಂಥ ಪವಾಡಗಳ ಮೇಲೆ ಬಹಳಷ್ಟು ಏನಿತ್ತು, ಒಂದು ಭರವಸೆ ಇಟ್ಕೊಂಡು ಬಂದಿದ್ರು. ಏನು ಬೇಕಾದರೂ ಆಗುತ್ತೆ ಇವತ್ತು ಅಲ್ವಾ? ಈಗಿನ ವಿಜ್ಞಾನ ಏನು ಬೇಕಾದರೂ ಚೇಂಜ್ ಮಾಡ್ತಾರೆ ಅಲ್ವಾ? ಒಂದು ಕಿಡ್ನಿ ಇಲ್ಲ ಅಂದರೆ ಕಿಡ್ನಿನ ಫಿಕ್ಸ್ ಮಾಡ್ತಾರೆ, ಒಂದು ಲಿವರ್, ಬೇರೆ ಬೇರೆ ಯಾವ ಪಾರ್ಟ್ಸ್ ಇಲ್ಲ, ಪ್ರತಿಯೊಂದನ್ನು ಕೂಡ, ಒಂದು ಕೈ ಇಲ್ಲ ಅಂದರೆ ಇನ್ನೊಂದು ಕೈ, ಯಾವುದಾದೊಂದು ಆಲ್ಟರ್ನೇಟಿವ್ ಇಡ್ತಾರೆ. ಹಾಗಾಗಿ ಇವನಿಗೆ ಕ್ಯಾನ್ಸರ್ಗೂ ಕ್ಯೂರ್ ಆಗ್ಬೋದಲ್ವಾ? ಹಿ ವಿಲ್ ಬಿ ಕ್ಯೂರ್ nowadays because they had a lot of hopes in the miracle of modern science. Miracle means what? ಪವಾಡ. ಮ್ಯಾಜಿಕ್ ಅಂದರೆ ಜಾದೂ ಮಾಡೋದು. ಮ್ಯಾಜಿಕ್ಕೇ ಬೇರೆ, ಪವಾಡನೇ ಬೇರೆ. ಓಕೆ, they told themselves that Anant would be cured at the hospital. ಅವ್ರು ಹೇಳಿದರು ಬಹುಶಃ ಹಾಸ್ಪಿಟಲಲ್ಲಿ ಕ್ಯೂರ್ ಆಗ್ಬೋದು ಅನಂತ್ ಅಂತ. ಆ್ಯಂಡ್ ಈ ವುಡ್ ಅಗೈನ್ ವಾಕ್, ಅವನು ಮತ್ತೆ ನಡೆಯಬಲ್ಲ, ಆ್ಯಂಡ್ ರನ್ ಓಡಬಲ್ಲ, ಆ್ಯಂಡ್ ಇವನ್ ಟೇಕ್ ಪಾರ್ಟ್ ಇನ್ ದಿ ಫೋರ್ತ್ ಕಮಿಂಗ್ ಟೇಬಲ್ ಟೆನ್ನಿಸ್. ಇನ್ನು ಮುಂಬರುವಂಥ ಟೇಬಲ್ ಟೆನ್ನಿಸಲ್ಲಿ, ಫೋರ್ತ್ ಕಮಿಂಗ್ ಅಂದರೆ ಮುಂಬರುವಂಥ ಟೇಬಲ್ ಟೆನ್ನಿಸಲ್ಲಿ ಆಡಬಲ್ಲ, ಭಾಗವಹಿಸಬಲ್ಲ. ಟೇಕ್ ಪಾರ್ಟ್ ಮೀನ್ಸ್ ಪಾರ್ಟಿಸಿಪೇಟ್. ಆ್ಯಂಡ್ ಮತ್ತು ಹಿ ವುಡ್ ಪ್ಲೇ ದ ಸಿತಾರ್, ಸಿತಾರನ್ನು ಕೂಡ ನುಡಿಸಬಲ್ಲ. ಆ್ಯಂಡ್ ಪರ್ಹ್ಯಾಪ್ಸ್ ವುಡ್ ಬಿ ಎ ಗ್ರೇಟ್ ಸಿತಾರಿಸ್ಟ್ ಒನ್ ಡೇ, ಒಂದಲ್ಲ ಒಂದಿನ ಅವನು ದೊಡ್ಡ ಸಿತಾರಿಸ್ಟ್ ಆಗ್ಬೋದು ಅಂತ. ಬಟ್ ಹಿಸ್ ಕಂಡೀಷನ್ ಗ್ರೀವ್ ವರ್ಸ್, ಆದರೆ ಅವನ ಕಂಡೀಷನ್ ಮಾತ್ರ ಬರ್ತಾ 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 ವರ್ಸ್ ಅಂದರೆ ತುಂಬ ಬ್ಯಾಡ್ ಆಗ್ತಾ ಇದೆ, ಕೆಟ್ಟೋಗ್ತಾ ಇದೆ. ವಿತ್ ಈಚ್ ಪಾಸಿಂಗ್ ಡೇ, ದಿನ ಕಳೆದಂಗೆಲ್ಲ ವೀಕ್ ಆಗ್ತಾ ಇದ್ದಾನೆ.
ಆ್ಯಂಡ್ ದ ಡಾಕ್ಟರ್ಸ್ ಅಟ್ ದ ಕ್ಯಾನ್ಸರ್ ಹಾಸ್ಪಿಟಲ್ ಸೆಡ್, ಕ್ಯಾನ್ಸರ್ ಹಾಸ್ಪಿಟಲ್ ಡಾಕ್ಟರ್ ಹೇಳ್ತಾರೆ, ಟೇಕ್ ಹಿಮ್ ಹೋಮ್, ಮನೆಗೆ ಕರ್ಕೊಂಡೋಗ್ಬಿಡಿ. ಗಿವ್ ಹಿಮ್ ದ ಥಿಂಗ್ಸ್ ಹಿ ಲೈಕ್ಸ್, ಅವ್ನಿಗೇನು ಇಷ್ಟ ಆಗುತ್ತೋ ವಸ್ತುಗಳನ್ನು ಕೊಡಿ. ಇಂಡಲ್ಜ್ ಹಿಮ್, ಅವನನ್ನು ತುಂಬ ಉದಾಸೀನ ಮಾಡ್ದಂಗೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಅಷ್ಟೇ. ಸಾಯ್ತಕ್ಕಂಥ ವ್ಯಕ್ತಿ ನಾವೇನು ಮಾಡ್ಬೋದು, ಗುಣಪಡಿಸೋಕ್ಕಂತೂ ಸಾಧ್ಯ ಇಲ್ಲ. ಆದರೆ ಮನಸ್ಸಿಗೆ ಆನಂದ, ಮನುಷ್ಯನಿಗೆ ಸಾವು ಹೇಗೆ ಬರಬೇಕಪ್ಪ ಅಂತಂದರೆ ನಗ್ನಗ್ತಾ ಸಾವು ಬರಬೇಕು, ಆನಂದದಿಂದ ಸಂತೋಷದಿಂದ ಸಾವು ಬರಬೇಕಂತೆ. ಸೊ ಹಾಗೆ ಸಂತೋಷವಾಗಿ ಇಡೀ ಅವನ್ನ ಇರುವಷ್ಟು ದಿನ ಅಂತ ಹೇಳ್ತಾರೆ ಡಾಕ್ಟ್ರು. ಆ್ಯಂಡ್ ದೇ ನ್ಯೂ, ಅವ್ರಿಗೆ ಗೊತ್ತಿತ್ತು, ದೆನ್ ದಟ್ ದಿ ಬಾಯ್ ಹ್ಯಾಡ್ ನಾಟ್ ಮೆನಿ ಡೇಸ್ ಟು ಲಿವ್. ಆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಗೊತ್ತು ಜಾಸ್ತಿ ದಿನ ಅವನು ಉಳಿಯಲ್ಲ ಅಂತ. ಬಟ್ ಆದರೆ ದೇ ಡಿಡ್ ನಾಟ್ ವಾಯ್ಸ್ ದೇರ್ ಫಿಯರ್ಸ್, ಆದರೆ ಅವರಲ್ಲಿರ್ತಕ್ಕಂಥ ಆತಂಕಗಳಿಗೆ ಅವರ ಧ್ವನಿಯನ್ನು ಗೂಡಿಸ್ಲಿಲ್ಲ. ಅಯ್ಯೋ ನನ್ನ ಮಗ ಸತ್ತೋಗ್ತಾನೆ, ಅಯ್ಯೋ ನನ್ನ ತಮ್ಮ ಸತ್ತೋಗ್ತಾನೆ ಅಂತ ಗಾಬರಿ ಬೀಳಿಲ್ಲ ಅವನ ಮುಂದೆ. ಬದಲಾಗಿ ಇನ್ಸ್ಟೀಡ್ ದಟ್ ದೇ ಲಾಫ್ಡ್, ಅವ್ರು ನಗ್ನಗ್ತಾ ಇದ್ರು. ಆ್ಯಂಡ್ ಸ್ಮೈಲ್ಡ್, ಒಂದು ನಗು ಮುಖವನ್ನು ತೋರಿಸ್ಕೊಂಡು, ಆ್ಯಂಡ್ ಟಾಕ್ಡ್, ಮಾತಾಡ್ತಾ ಇದ್ರು. ಆ್ಯಂಡ್ ಸರೌಂಡೆಡ್ ಅನಂತ್ ವಿತ್ ವಾಟ್ ಎವರ್ ಮೇಡ್ ಹಿಮ್ ಹ್ಯಾಪಿ, ಅವನಿಗೇನು ಸಂತೋಷ ಆಗುತ್ತೋ ಅವನಲ್ಲಿ, ಅವನಿಗೆ ಯಾವುದು ಇಷ್ಟನೋ ಅದ್ರ ಕಡೆ ಗಮನ ಹರಿಸ್ತಾ ಇದ್ರು. ದೇ ಫುಲ್ಫಿಲ್ಡ್ ಹಿಸ್ ಎವ್ರಿ ನೀಡ್, ಅವನಿಗೆ ಇಷ್ಟ ಆಗುವಂಥ ಪ್ರತಿಯೊಂದು ವಸ್ತುಗಳನ್ನು ಕೂಡ ಫುಲ್ಫಿಲ್ ಮಾಡ್ತಾಯಿದ್ರು, ಕೊಡ್ತಾಯಿದ್ರು. ಆ್ಯಂಡ್ ಗೇವ್ ವಾಟ್ ಎವರ್ ಹಿ ಆಸ್ಕ್ಡ್ ಫಾರ್, ಅವನಿಗೆ ಏನು ಕೇಳ್ತಾನೆ ಎಲ್ಲವನ್ನೂ ಕೊಡ್ತಾಯಿದ್ರು. ಆ್ಯಂಡ್ ನಾವು, ಆದರೆ ಇವಾಗ ಹಿ ವಾಸ್ ಆಸ್ಕಿಂಗ್ ಟು ಗೋ ಟು ದಿ ಕನ್ಸರ್ಟ್, ನಾನೀಗ ಕನ್ಸರ್ಟ್ಗೆ ಹೋಗ್ಬೇಕಂತ ಆಸೆ ಪಡ್ತಾ ಇದ್ದಾನೆ. ದಿ ಚಾನ್ಸ್ ಆಫ್ ಅ ಲೈಫ್ ಟೈಮ್ ಅಂತ ಅವನೇ ಹೇಳ್ತಾನೆ, ಜೀವನದಲ್ಲಿ ಸಿಗುವಂಥ ಒಂದು ಅವಕಾಶ ಅಂತ ಹಿ ವಾಸ್ ಸೇಯಿಂಗ್, ಹೇಳ್ತಾ ಇದ್ದಾನೆ. ಆವಾಗ ವೆನ್ ಯು ಆರ್ ಬೆಟರ್, ಹಿಸ್ ಮದರ್ ಸೆಡ್, ವೆನ್ ಯು ಆರ್ ಬೆಟರ್ ಅನಂತು, ವೆನ್ ಯು ಆರ್ ಬೆಟರ್, ನೀನು ಚೆನ್ನಾಗಾಗ್ತೀಯಲ್ಲ, ಆವಾಗ ದಿಸ್ ಈಸ್ ನಾಟ್ ದ ಲಾಸ್ಟ್ ಟೈಮ್ ದೇ ಆರ್ ಗೋಯಿಂಗ್ ಟು ಪ್ಲೇ, ಇದೇ ಲಾಸ್ಟ್ ಟೈಮ್ ಹೋಗ್ತಿರೋದು, ಅವರು ನುಡ್ಸೋಕೆ ಹೋಗ್ತಿರೋದು ಯಾರು, ಅನಂತ್, ಯಾರು ಸಿತಾರ್ ಮೇಷ್ಟ್ರು. ಇವಾಗ ಇದೊಂದೇ ಸಲ ನುಡ್ಸೋದು, ಮತ್ತೆ ಮತ್ತೆ ನುಡಿಸ್ತಾನೆ ಇರ್ತಾರೆ. ವೈ ವರಿ, ಯಾಕೆ ವರಿ ಮಾಡ್ತೀನಿ ನೀನು? ಸ್ಮಿತಾ ಸ್ಟುಡ್ ಅಟ್ ದ ವಿಂಡೋ ಲುಕಿಂಗ್ ಅಟ್ ದಿ ಟ್ರಾಫಿಕ್, ಸ್ಮಿತಾ ಏನು ಮಾಡ್ತಾಳೆ, ಕಿಟಕಿ ಕಡೆ ಆ ಟ್ರಾಫಿಕ್ಕನ್ನು ನೋಡ್ತಾ ಇದ್ದಾಳೆ, ಹೊರಗಿನ ಜಗತ್ತನ್ನು. ಹರ್ ಐಸ್ ಫಿಲ್ಡ್ ವಿತ್ ಟಿಯರ್ಸ್, ಅವಳ ಕಣ್ಣುಗಳ ತುಂಬ ಏನು ತುಂಬಿಕೊಂಡಿದೆ, ಕಣ್ಣೀರು ತುಂಬಿಕೊಂಡಿದೆ. ಹರ್ ಮದರ್ ವಿಸ್ಪರ್ಡ್, ಅವಳ ತಾಯಿ ಪಿಸುಗುಡ್ತಾ ಇದ್ದಾಳೆ. ಬಟ್ ಯು ಸ್ಮಿತಾ, ಯು ಮಸ್ಟ್ ಗೋ. ಹೈ ಸ್ಮಿತಾ, ನೀನು ಯಾಕೆ ಹೇಳ್ತಿದ್ಯಾ? ನೀನು ಮುಚ್ಕೊಂಡೋಗಿ, ನೀನು ಹೋಗೋದಲ್ದೆ ಅವನು ಬೇರೆ ತಗಲಾಕೆ ಹೋಗ್ತೀನಿ, ನೀನು ಹೋಗು. ಯುವರ್ ಫಾದರ್ ವಿಲ್ ಟೇಕ್ ಯು, ನೀವು ಅಪ್ಪ ನಿನ್ನನ್ನು ಕರ್ಕೊಂಡು ಹೋಗ್ತಾರೆ, ಗೋ ಅಂತ ಹೇಳ್ತಾರೆ. ವೆನ್ ಶಿ ವಾಸ್ ಅಲೋನ್ ವಿತ್ ಆಂಟ್ ಸುಶೀಲಾ, ಅವಳು ಆಂಟ್ ಸುಶೀಲಾ ಜೊತೆ ಒಂಟಿಯಾಗಿದ್ದಾಗ, ಸ್ಮಿತಾ ಕ್ರೈಡ್ ಔಟ್ ಇನ್ ಎ ಚೋಕ್ಡ್ ವಾಯ್ಸ್. ಅವಳು ಸುಶೀಲಾ ಸಾಮಾನ್ಯವಾಗಿ ಚಿಕ್ಕಮ್ಮ ಅಥವಾ ಅತ್ತೆ ಅಥವಾ ಸ್ನೇಹಿತರ ಹತ್ರ ಏನು ಮಾಡ್ತಾರೆ, ಅವರು ತನ್ನ ಎಲ್ಲ ನೋವುಗಳನ್ನು ಏನು ಮಾಡ್ತಾರೆ, ಎಕ್ಸ್ಪ್ರೆಸ್ ಮಾಡ್ತಾರೆ. ಹಾಗೆ ಇವಳು ಕೂಡ ಏನು ಮಾಡ್ತಾಳೆ, ಸ್ಮಿತಾ ಕ್ರೈಡ್ ಔಟ್ ಇನ್ ಎ ಚೋಕ್ಡ್ ವಾಯ್ಸ್. ಚೋಕ್ಡ್ ವಾಯ್ಸ್ ಅಂದ್ರೆ ಬಿಕ್ ಇಳಿಸ್ಕೊಂಡು ಅವಳೋದು, ಹತ್ತು ಬಿಡ್ತಾಳೆ. ನೋ, ಹೌ ಕೆನ್ ನಾನು ಹೇಗೆ ಹೋಗಲಿ, ವಿ ಹ್ಯಾವ್ ಆಲ್ವೇಸ್ ಡನ್ ಥಿಂಗ್ಸ್ ಟುಗೆದರ್, ನಾವೇನು ಮಾಡ್ತಿಲ್ಲ, ಜೊತೆಯಾಗೇ ಮಾಡ್ತಾ ಇದ್ವಿ. ಅನಂತ್ ಆ್ಯಂಡ್ ಐ, ನಾನು ಮತ್ತು ಅನಂತು. ಎ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್, ಒಂದು ಕೆಲಸ ಮಾಡು, ಪಾರ್ಕಲ್ಲಿ ನೀನು ವಾಕ್ ಮಾಡು, ಸ್ವಲ್ಪ ಬೆಟರ್ ಫೀಲ್ ಆಗುತ್ತೆ, ಸೆಡ್ ಆಂಟ್ ಸುಶೀಲಾ. ಆ್ಯಂಡ್ ಸ್ಮಿತಾ ವಾಸ್ ಗ್ರೇಟ್ಫುಲ್ ಫಾರ್ ಹರ್ ಸಜೆಷನ್. ಹೌದಾ, ಆಯಿತಾ, ಹೋಗಿ ವಾಕ್ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ ದಿ ಪಾರ್ಕ್ people were walking, running, playing ball, doing yogic exercises, feeding the ducks and eating roasted grams and peanuts. Smita felt alone in their midst. She was lost in her thoughts. When her aunt Sushila advised to her, aunt Sushila to her, it will better to make a walk in a park. Then as like that, she walk in the park might make you feel. In that park, people were walking. ಆ ಪಾರ್ಕಲ್ಲಿ ಹೋದಾಗ ಸ್ಮಿತಾ ಪೀಪಲ್ ವಾಕಿಂಗ್, ಆ ಪಾರ್ಕಲ್ಲಿ ಏನು ಮಾಡ್ತಾರೆ ಜನಗಳು, ವಾಕಿಂಗ್ ಮಾಡ್ತಿರ್ತಾರೆ, ರನ್ನಿಂಗ್ ಓಡ್ತಾ ಇರ್ತಾರೆ, ಪ್ಲೇಯಿಂಗ್ ಬಾಲ್ ಆಟ ಆಡ್ತಿರ್ತಾರೆ, ಡೂಯಿಂಗ್ ಯೋಗಿಕ್ ಎಕ್ಸಸೈಸ್ ಯೋಗವನ್ನು ಮಾಡ್ತಾ ಇರ್ತಾರೆ, ಫೀಡಿಂಗ್ ದ ಡಕ್ಸ್ ಆ್ಯಂಡ್ ಈಟಿಂಗ್ ರೋಸ್ಟೆಡ್ ಗ್ರಾಮ್ಸ್ ಆ್ಯಂಡ್ ಪೀನಟ್ಸ್, ಅಲ್ಲೇ ನೀರಲ್ಲಿರ್ತಕ್ಕಂತಹ ಡಕ್ಗಳಿಗೆ ಬಾತುಕೋಳಿಗಳಿಗೆ ಪೀನಟ್ಟನ್ನು ಅಂದರೆ ಬಟಾಣಿ ಕಾಳುಗಳನ್ನು ಫೀಡ್ ಮಾಡ್ತಾ ಇರ್ತಾರೆ. ಸ್ಮಿತಾ ಫೆಲ್ಟ್ ಅಲೋನ್ ಇನ್ ದೇರ್ ಮಿಡ್ಸ್, ಅವುಗಳ ನಡುವೆ ಇವಳೇನಾಗಿದ್ದಾಳೆ, ಕಳೆದೋಗ್ಬಿಟ್ಲು.
ಶಿ ವಾಸ್ ಲಾಸ್ಟ್ ಇನ್ ಅ ಥಾಟ್ಸ್, ತನ್ನ ಎಲ್ಲ ಥಾಟ್ಸನ್ನು ಮರ್ತ್ಕೊಂಡ್ಬಿಟ್ಲು, ಕಳ್ಕೊಂಡ್ಲು, ಅಂದರೆ ಯೋಚನೆ ಇಲ್ದಂಗಾದ್ಲು. ಸಡನ್ಲಿ ಎ ಡೇರಿಂಗ್ ಥಾಟ್ ಕೇಮ್ ಟು ಹರ್, ತಕ್ಷಣ ಅವಳಿಗೊಂದು ಡೇರಿಂಗ್ ಥಾಟ್ ಬರುತ್ತೆ, ಒಂದು ಧೈರ್ಯವಾಗಿರ್ತಕ್ಕಂಥ ಯೋಚನೆ ಬರುತ್ತೆ. ಆ್ಯಂಡ್ ಆ್ಯಸ್ ಶಿ ಹರೀಡ್ ಹೋಮ್, ಬೇಗ ಮನೆಗೆ ಬರ್ತಾಳೆ. ಶಿ ಸೆಡ್ ಟು ಹರ್ ಸೆಲ್ಫ್, ಬಂದು ಹೇಳ್ತಾಳೆ, ವೈ ನಾಟ್, ದೇರ್ ಇಸ್ ನೋ ಹಾರ್ಮ್ ಇನ್ ಟ್ರೈಯಿಂಗ್ ಇಟ್, ಯಾಕಾಗಲ್ಲ, ಇದನ್ನು ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ ಇಲ್ವಲ್ಲ, ಹಾರ್ಮೇ ಆಗಲ್ವಲ್ಲ, ತೊಂದರೆನೇ ಆಗಲ್ವಲ್ಲ ಅಂತ ಅಂದ್ಕೊಂಡು ಬರ್ತಾಳೆ. ಇಟ್ ವುಡ್ ಬಿ ನೈಸ್ ಟು ಗೋ ಟು ದಿ ಕನ್ಸರ್ಟ್, ನಾನೀಗ ಕನ್ಸರ್ಟ್ಗೆ ಹೋಗೋದೇ ಒಳ್ಳೆಯದು. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ, ವೆನ್ ವಿ ವಿಲ್ ಗೆಟ್ ಅನದರ್ ಆಪರ್ಚುನಿಟಿ ಟು ಹಿಯರ್ ಪಂಡಿತ್ ರವಿಶಂಕರ್, ಮತ್ತೆ ಪಂಡಿತ್ ರವಿಶಂಕರ್ ಅವರ ಆಪರ್ಚುನಿಟಿ ಮತ್ತೆ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ, ಬಟ್ ನಾನು ಹೋಗಲೇಬೇಕು. ಶಿ ಸೆಡ್ ಟು ಹರ್ ಮದರ್ ಲೇಟರ್, ಅದನ್ನ ಹೇಳಿ, ಅಮ್ಮ ಏನಮ್ಮ ಗೊತ್ತಿಲ್ಲ, ಆಪರ್ಚುನಿಟಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ನಾನು ಹೋಗಲೇಬೇಕು ಅಂತ ಹೇಳ್ತಾಳೆ. ಆ್ಯಂಡ್ ಅವರ್ ಫಾದರ್ ಅಗ್ರೀಡ್ ಟು ಗೆಟ್ ದ ಟಿಕೆಟ್ಸ್. ಅವ್ರ ಅಪ್ಪಾಜಿ ಕೂಡ, ಹೌದಾ ಹೋಗ್ತೀಯಾ, ಆಯಿತು ನಾನು ಟಿಕೆಟನ್ನು ತೊಗೊಳ್ತೀನಿ ಅಂತ ಇವೆರಡು ಟಿಕೆಟ್ ತೊಗೊಳ್ತಾರೆ. The next day, as Smita and her father were leaving for the concert, her brother smiled and said, enjoy yourself, though the words came out in painful gasp. Lucky you. The next day, ಮರುದಿನ, as Smita and her father, ಸ್ಮಿತಾ ಮತ್ತು ಅವಳ ತಂದೆ were leaving for the concert, ಅವರಿಬ್ಬರು ಕೂಡ ಕನ್ಸರ್ಟ್ಗೆ ಅಂದರೆ ವಾದ್ಯಗೋಷ್ಠಿಗೆ ಹೋಗೋದಕ್ಕೆ ಬಿಡ್ತಾರೆ ಮನೆಯಿಂದ. her brother, ಅವಳ ತಮ್ಮ ಬೆಡ್ ಮೇಲೆ ಮಲಗಿದ್ನಲ್ಲ, ಕ್ಯಾನ್ಸರಿಂದ ಬಳಲ್ತಾ ಇದ್ದಾನೆ, ಸ್ಮೈಲ್ಡ್ ನಗ್ತಾ, ಆ್ಯಂಡ್ ಸೆಡ್ ಎಂಜಾಯ್ ಯುವರ್ ಸೆಲ್ಫ್, ಎಂಜಾಯ್ ಮಾಡಿ ನೀವು. ದೋ ದ ವರ್ಡ್ಸ್ ಕೇಮ್ ಔಟ್ ಇನ್ ಪೇನ್ಫುಲ್ ಗಾಸ್ಪ್, ಅವನು ಹೇಳ್ತಾ ಇರ್ತಕ್ಕಂಥ ಮಾತುಗಳು ಎಂಜಾಯ್ ಮಾಡಿ ಅಂದಾಗ ತುಂಬ ಸಂಕಟ ಆಯ್ತು ಇವಳಿಗೆ. ಲಕ್ಕಿ ಯು, ನಿಜವಾಗ್ಲೂ ನೀವು ಅದೃಷ್ಟವಂತರು, ಎಂಜಾಯ್ ಮಾಡ್ಕೊಂಬನ್ನಿ ಅಂತ ಹೇಳ್ತಿದ್ದಾನೆ. ಬಿಕಾಸ್ ಐ ಆಮ್ ಅನ್ಲಕ್ಕಿ, ಐ ಕಾಂಟ್ ಎಂಜಾಯ್ ದಿಸ್ ಒನ್ ಆಪರ್ಚುನಿಟಿ ಅನ್ನುವಂಥ ಒಂದು ಎಲ್ಲೋ ಒಂದು ಕಡೆ ನೋವು ಹೊರ ಹಾಕ್ತಿದ್ದಾನೆ. Sitting beside her father in the gallery, Smita heard as in a dream the thundering welcome the audience gave the great master. ಹೋದರು, ಸಾಮಾನ್ಯವಾಗಿ ಈ ಕನ್ಸರ್ಟ್ ನಡೆಯುವಂಥದ್ದು ಒಂದು ಆಡಿಟೋರಿಯಮಲ್ಲಿ. ವಿಚ್ ಒನ್ ಆಡಿಟೋರಿಯಂ? ಷಣ್ಮುಗಾನಂದ ಆಡಿಟೋರಿಯಂ. ಆ ಆಡಿಟೋರಿಯಮಲ್ಲಿ ತನ್ನ ತಂದೆಯ ಪಕ್ಕ ಕೂತ್ಕೊಳ್ತಾಳೆ. ಸಿಟ್ಟಿಂಗ್ ಬಿ ಸೈಡ್ ಅಂದರೆ ಪಕ್ಕದಲ್ಲಿ, ಹರ್ ಫಾದರ್ ಅವಳ ತಂದೆಯ ಪಕ್ಕ ಕೂತ್ಕೊಳ್ತಾಳೆ. ಇನ್ ದಿ ಗ್ಯಾಲರಿಯಲ್ಲಿ, ಗ್ಯಾಲರಿ ಅಂದರೆ ರೌಂಡ್ ಶೇಪಲ್ಲಿರುತ್ತೆ, ಅದು ಒಂದು ವೇದಿಕೆ ಅಂತಕ್ಕಂಥದ್ದು, ಅಂದರೆ ಒಂದು ಆಡಿಟೋರಿಯಂ ಅನ್ನೋದು ವೀಕ್ಷಕರು ನೋಡ್ತಕ್ಕಂಥ ಗ್ಯಾಲರೀಸ್. ಸ್ಮಿತಾ ಹರ್ಡ್ ಆಸ್ ಇನ್ ಎ ಡ್ರೀಮ್ ದ ಥಂಡರಿಂಗ್ ವೆಲ್ಕಮ್ ದ ಆಡಿಯನ್ಸ್ ಗೇವ್ ದ ಗ್ರೇಟ್ ಮಾಸ್ಟರ್. ಗ್ರೇಟ್ ಮಾಸ್ಟರ್ ಎಂಟ್ರಿಗೆ ಏನು ಮಾಡ್ತಾರೆ, ಎಲ್ಲರೂ ಕೂಡ ಒಂದು ಥಂಡರಿಂಗ್ ಗುಡುಗಿನ ಚಪ್ಪಾಳೆಯನ್ನು ಕೊಡ್ತಾ ಇದ್ದಾರೆ, ವೆಲ್ಕಮ್ ಮಾಡ್ತಿದ್ದಾರೆ. ದೆನ್ ಆಮೇಲೆ ದಿ ಫಸ್ಟ್ ನೋಟ್ಸ್ ಕೇಮ್ ಓವರ್ ದ ಏರ್. ಎಂಟ್ರಿ ಕೊಟ್ಟ ತಕ್ಷಣ ಒಂದು ನೋಟನ್ನು ಬಿಡ್ತಾರೆ. ನೋಟ್ ಅಂದ್ರೇನೋ ಒಂದು ಸೌಂಡ್, ಅವರ ಒಂದು ವಾದ್ಯಗೋಷ್ಠಿ ಮ್ಯೂಸಿಕ್ ಮೂಲಕ. ಆ್ಯಂಡ್ ಸ್ಮಿತಾ ಫೆಲ್ಟ್ ಆಸ್ ಇಫ್ ದ ಗೇಟ್ಸ್ ಆಫ್ ಎಂಚಾಂಟ್ಮೆಂಟ್ ಆ್ಯಂಡ್ ವಂಡರ್ ವರ್ ಓಪನಿಂಗ್. ಅವ್ರು ಸೌಂಡ್ ಓಪನ್ ಆದ ತಕ್ಷಣ ಎಲ್ಲೋ ಒಂದು ಕಡೆ ಆ ಒಂದು ಆಡಿಟೋರಿಯಂನ ಪ್ರತಿಯೊಂದು ಕಿಟಕಿ ಬಾಗಿಲಿಗೂ ಕೂಡ ಒಂದು ಎಂಚಾಂಟ್ಮೆಂಟ್, ಅದ್ರ ಜೊತೆಗೆ ಧ್ವನಿಗೂಡಿಸೋ ಲೆವೆಲ್ಗಿದೆ, ಅಷ್ಟರ ಮಟ್ಟಿಗೆ ಚೆನ್ನಾಗಿದೆ ಟ್ಯೂನು. ಆ್ಯಂಡ್ ವಂಡರ್ ಫಾರ್ ಓಪನಿಂಗ್, ಸ್ಪೆಲ್ ಬೌಂಡ್. ಶಿ ಲಿಸನ್ ಟು ದ ಅನ್ಫೋಲ್ಡಿಂಗ್ ರಾಗಾಸ್. ಸ್ಪೆಲ್ ಬೌಂಡ್, ಎಲ್ಲರೂ ಕೂಡ ಮಾತಾಡೋರೆಲ್ಲ ಸೈಲೆಂಟ್ ಆಗಿಬಿಡ್ತಾರೆ. ಶಿ ಲಿಸನ್ ಟು ದ ಅನ್ಫೋಲ್ಡಿಂಗ್ ರಾಗಾಸ್. ಅವಳು ಒಂದಕ್ಕೊಂದು ಫೋಲ್ಡೇ ಆಗಲ್ಲ. ಈ ರಾಗ ಬಿಟ್ಟರೆ ಇನ್ನೊಂದು ರಾಗ ಚೇಂಜ್ ಇರುತ್ತೆ. ಅಂದರೆ ಒಂದು ರಾಗದ ಜೊತೆಗೆ ಇನ್ನೊಂದು ರಾಗ ಸಿಮಿಲಾರಿಟೀಸೇ ಇರಲ್ಲ. ಅನ್ಫೋಲ್ಡಿಂಗ್ ಮಡ್ಚಕ್ಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ಹೋಗ್ತಾಲೇ ಇದೆ. ಅನ್ಫೋಲ್ಡಿಂಗ್ ರಾಗಸನ್ನು ಕೇಳ್ತಾ ಇದ್ದಾಳೆ ಅವಳು, ಮಾತೇ ಹೊರಡ್ತಿಲ್ಲ, ಕೇಳ್ತಿದ್ದಾಳೆ. ದಿ ಸ್ಲೋ ಪ್ಲೇಂಟಿವ್ ನೋಟ್ಸ್, ನಿಧಾನವಾಗಿ ಪ್ಲೇನ್ ಆಗಿರ್ತಕ್ಕಂತಹ ಒಂದು ನೋಟ್ಸನ್ನು ಬಿಡ್ತಿದ್ದಾರೆ, ನುಡಿಸ್ತಾ ಇದ್ದಾರೆ. ದಿ ಫಾಸ್ಟ್ ಟ್ವಿಂಕ್ಲಿಂಗ್ ಒನ್ಸ್, ಕೆಲವೊಂದು ಫಾಸ್ಟ್ ಟ್ವಿಂಕ್ಲಿಂಗ್ ಒನ್ಸನ್ನು ಏನು ಮಾಡ್ತಿದ್ದಾರೆ, ನುಡಿಸ್ತಾ ಹೋಗ್ತಾರೆ. ಬಟ್ ಆಲ್ ದ ವೈಲ್ ದಿ ಪ್ಲಾನ್ ಶಿ ಹ್ಯಾಡ್ ಡಿಸೈಡೆಡ್ ಆನ್ ದ ಈವ್ನಿಂಗ್ ಬಿಫೋರ್ ರಿಮೈನ್ಡ್ ಫರ್ಮ್ಲಿ ಇನ್ ಅವರ್ ಮೈಂಡ್. ಎಲ್ಲ ಅವಳ ಮೈಂಡಲ್ಲಿದೆ, ಇವತ್ತು ಸಾಯಂಕಾಲ ನಾನೇನು ಮಾಡಬೇಕು ಅಂತ. ಏನದು? ದಿ ಚಾನ್ಸ್ ಆಫ್ ಅ ಲೈಫ್ ಟೈಮ್, ಏನು ಜೀವನದಲ್ಲಿ ಸಿಗುವಂಥ ಒಂದು ಅವಕಾಶ ಅಂತಕ್ಕಂಥ ವರ್ಡು ಅವಳ ಮನಸ್ಸಲ್ಲಿ ಕೂತ್ಕೊಂಡಿದ್ದೆ. ಹಾಗಾಗಿ ಅದನ್ನು ನಾವು ಪೂರೈಸಬೇಕಂದ್ರೆ ಈವ್ನಿಂಗ್ವರೆಗೆ ಇರಬೇಕು. ಶಿ ಹರ್ಡ್ ಅನನ್ಸ್ ವಾಯ್ಸ್ ಇನ್ ಎವರಿ ಬೀಟ್ ಆಫ್ ದಿ ತಬಲಾ ನುಡಿಸ್ತಾ ಇರ್ತಕ್ಕಂಥವರ ಪ್ರತಿಯೊಂದು ಬೀಟಲ್ಲೂ ಕೂಡ ಈ ಚಾನ್ಸ್ ಆಫ್ ಅ ಲೈಫ್ ಟೈಮ್ ಅಂತಕ್ಕಂಥದ್ದು ಏನಾಗ್ತಾ ಇದೆ, ಗುರುಗ್ತಾ ಇದೆ ಅವಳಲ್ಲಿ. ದಿ ಕನ್ಸರ್ಟ್ ಕೇಮ್ ಟು ಆನ್ ಎಂಡ್ ಅಂಡ್ ದ ಆಡಿಯನ್ಸ್ ಗೇವ್ ದ ಆರ್ಟಿಸ್ಟ್ ಎ ಸ್ಟ್ಯಾಂಡಿಂಗ್ ಓವೇಷನ್. ಆಮೇಲೆ ಕನ್ಸರ್ಟ್ ಕೇಮ್ ಟು ಆನ್ ಎಂಡ್, ಮುಕ್ತಾಯ ಹಂತಕ್ಕೆ ಬರುತ್ತೆ.
ಆ್ಯಂಡ್ ದ ಆಡಿಯನ್ಸ್ ಗೇವ್ ದ ಆರ್ಟಿಸ್ಟ್, ಆಡಿಯನ್ಸ್ ಕೂಡ ಕುತ್ಕೊಂಡಿರ್ತಕ್ಕಂಥ ವೀಕ್ಷಕರು ಕೂಡ ಗೇವ್ ದ ಆರ್ಟಿಸ್ಟ್ ಎ ಸ್ಟ್ಯಾಂಡಿಂಗ್ ಓವ್, ಎಲ್ಲರೂ ಕೂಡ ಆ ಆರ್ಟಿಸ್ಟ್ಗಳಿಗೆ ಆ ವಾದ್ಯಗೋಷ್ಠಿಯನ್ನು ನುಡಿಸ್ತಕ್ಕಂಥವ್ರು ಎಲ್ಲರೂ ಕೂಡ ಏನು ಮಾಡಿದ್ರು, ಇವರೆಲ್ಲ ನಿಂತ್ಕೊಂಡು ಸ್ಟ್ಯಾಂಡಿಂಗ್ ಓವೇಷನ್ನ ಮಾಡ್ತಾರೆ, ನಿಂತ್ಕೊಂಡು ಗೌರವವನ್ನು ಸಲ್ಲಿಸ್ತಾರೆ. ಎ ಲಾರ್ಜ್ ಮೌಸ್ಟೇಕ್ಡ್ ಮ್ಯಾನ್ ಮೇಡ್ ಎ ಲಾಂಗ್ ಬೋರಿಂಗ್ ಸ್ಪೀಚ್. ಅದು ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ವೇದಿಕೆಗಳಂದಾಗ ರಾಜಕೀಯ ವ್ಯಕ್ತಿಗಳು ಇರ್ತಾರೆ. ಅಲ್ಲೊಬ್ಬ ಇದ್ದ ರಾಜಕೀಯ ವ್ಯಕ್ತಿ ಹೆಂಗಿದಾನಂದರೆ ಎ ಲಾಂಗ್ ಮೌಸ್ಟೇಕ್ಡ್, ಮೌಸ್ಟೇಕ್ ಅಂದರೆ ಮೀಸೆ, ಉದ್ದ ಬಿಟ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಮಾತಾಡ್ತಾ ಹೋಗ್ತಾನೆ. ಹೇಗೆ ಮಾತಾಡ್ತಾನೆ ಮೇಡ್ ಎ ಲಾಂಗ್ ಬೋರಿಂಗ್ ಸ್ಪೀಚ್, ತುಂಬ ಬೋರ್ ಹೊಡೆಯುವಂಥ ಸ್ಪೀಚು. ದೆನ್ ಫಾಲೋಡ್ ದ ಪ್ರೆಸೆಂಟೇಷನ್ ಆಫ್ ಬಕೆಟ್ಸ್, ಮತ್ತೇನು ಮಾಡ್ತಾರೆ, ಬೊಕ್ಕೆಗಳನ್ನು ಕೊಡ್ತಾರೆ ಪ್ರೆಸೆಂಟೇಷನ್ ಆಗಿ ಮ್ಯೂಸಿಷಿಯನ್ಸ್ಗೆ. ದೆನ್ ಮೋರ್ ಅಪ್ಲಾಸ್ ಆ್ಯಂಡ್ ದ ಕರ್ಟೈನ್ ಕೇಮ್ ಡೌನ್, ಎಲ್ಲರೂ ಕೂಡ ಅಪ್ಲಾಸನ್ನು ಮಾಡ್ತಾರೆ, ಕರ್ಟೈನು ಕೂಡ ಡೌನ್ ಆಗುತ್ತೆ. ದಿ ಪೀಪಲ್ ಬಿಗ್ಯಾನ್ ಟು ಮೂವ್ ಟುವರ್ಡ್ಸ್ ದ ಎಕ್ಸಿಟ್, ಜನ ಎಲ್ಲ ಅವರವರು ಬಾಗಿಲನ್ನು ಹಿಡ್ಕೊಂಡು ಎಕ್ಸಿಟಲ್ಲಿ ಹೋಗ್ತಾರೆ. ನೌ ವಾಸ್ ದ ಟೈಮ್, ಈಗ ಸಮಯ ಇದೆ. ಸ್ಮಿತಾ ರಿಗ್ಗಲ್ಡ್ ಹರ್ ವೇ ಥ್ರೂ ದ ಕ್ರೌಡ್ಸ್ ಟುವರ್ಡ್ಸ್ ದ ಸ್ಟೇಜ್. Then she went up the steps that led to the wings, her heart beating loudly. In the wings, a small crowd had gathered to talk about the evening concert, to help carry bouquets and teacups and instruments. Now was the time, ಈಗ ಸಮಯ ಬಂದಿದೆ. ಸ್ಮಿತಾ wriggled her way through the crowd towards the stage. ಟುವರ್ಡ್ಸ್ ದ ಸ್ಟೇಜ್, ಆ ಒಂದು ಸ್ಟೇಜ್ ಕಡೆಗೆ, ಆ ವೇದಿಕೆಯ ಕಡೆಗೆ, ಅದರಲ್ಲೂ ಕ್ರೌಡ್ ಎಲ್ಲ ತುಂಬಿಕೊಂಡಿದೆ. ಕ್ರೌಡಿನ ಮೂಲಕ ರಿಗ್ಗಲ್ಡ್ ಹರ್ ವೇ ಅಂದರೆ ಕಾಲು ಎಳ್ಕೊಂಡು ಹೋಗ್ತಾ ಇದ್ದಾಳೆ. ದೆನ್ ಶಿ ವೆಂಟ್ ಅಪ್ ದ ಸ್ಟೆಪ್ಸ್, ಕೊನೆಗೆ ಆ ಸ್ಟೆಪ್ಪನ್ನು ಹತ್ತುತ್ತಾಳೆ. ದಟ್ ಲೆಟ್ ಟು ದ ವಿಂಗ್ಸ್, ಹತ್ತಬೇಕಾದ್ರೆ ಎಲ್ಲ ಒಂದು ಕಡೆ ಅವಳಿಗೆ ಒಂದು ರೆಕ್ಕೆ ಬಂದಂಗೆ ಆಯಿತು. ಹರ್ ಹಾರ್ಟ್ ಬೀಟಿಂಗ್ ಲೌಡ್ಲಿ, ಅವಳ ಎದೆ ಬಡಿತ ಕೂಡ ಜೋರಾಗ್ತಾ ಇದೆ. ಎದೆ ಬಡಿತ ಹೇಗೆ ಜೋರಾಗೋದು ಗೊತ್ತಲ್ಲ, ಇದು ನಾರ್ಮಲ್, ಇದು ಎದೆ ಬಡಿತ ಜೋರಾಗ್ತಾ ಇದೆ, ಹಾರ್ಟ್ ಬೀಟು. ನೆಕ್ಸ್ಟ್, ಇನ್ ದ ವಿಂಗ್ಸ್ ಅ ಸ್ಮಾಲ್ ಕ್ರೌಡ್ ಹ್ಯಾಡ್ ಗ್ಯಾದರ್ಡ್ ಟು ಟಾಕ್ ಅಬೌಟ್ ದ ಈವ್ನಿಂಗ್ ಕನ್ಸರ್ಟ್. ಆ ಸಾಯಂಕಾಲದ ಒಂದು ಕನ್ಸರ್ಟ್ ಅಂದರೆ ಮುಸ್ಸಂಜೆಯ ಒಂದು ವಾದ್ಯಗೋಷ್ಠಿಗೆ ಸಂಬಂಧಪಟ್ಟಂತೆ ಮಾತಾಡ್ತಾ, ಚೆನ್ನಾಗಿತ್ತಲ್ವಾ, ಭಾಳ ಚೆನ್ನಾಗಿ ನೋಡ್ಸಿದ್ರಿ, ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ದಾರೆ. ಟು ಹೆಲ್ಪ್ ಕ್ಯಾರಿ ಬೊಕೆಟ್ಸ್ ಆ್ಯಂಡ್ ಟೀ ಕಪ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ಸ್. ಸೊ ಅವರಿಗೆ ಇಲ್ಲಿದೆ, ಟು ಹೆಲ್ಪ್ ಕ್ಯಾರಿ ಬೊಕೆಟ್ಸ್, ಏನು ಮಾಡ್ತಾರೆ, ಕೆಲವರು ಬೊಕ್ಕೆಗಳನ್ನು ಹೆಲ್ಪ್ ಮಾಡೋಕ್ಕೆ ಕೊಟ್ಟು, ಯಾರು ಬೊಕ್ಕೆಗಳನ್ನು ಕೊಡ್ತಾರೋ ಅವರಿಗೆ ಕಂಗ್ರ್ಯಾಟ್ಸ್ ಹೇಳ್ತಾರೋ, ಅವರಿಗೆ ಏನು ವೋಟ್ ಆಫ್ ಥ್ಯಾಂಕ್ಸನ್ನು ಹೇಳ್ತಾರೋ, ಕೊಟ್ಟಿರ್ತಕ್ಕಂಥ ಬೊಕ್ಕೆಗಳನ್ನ ಇಡೋದಕ್ಕೆ ಸಪ್ರೇಟ್, ಇಟ್ಕೊಳ್ಳೋದಕ್ಕೆ ಸಪ್ರೇಟ್ ಇದ್ದಾರೆ. ಆ್ಯಂಡ್ ಟೀ ಕಪ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟ್, ಟೀ ಕೊಡೋರು ಬರ್ತಾರೆ. ಆ್ಯಂಡ್ ಇನ್ಸ್ಟ್ರೂಮೆಂಟ್ಸನ್ನು ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಕೆ ಕೆಲವರು ಬರ್ತಿದ್ದಾರೆ. ಹಿ ವಾಸ್ ದೇರ್, ಅಲ್ಲೇ ಇದ್ದಾನೆ ಅವನು. Standing with the man who played the tabla for him, the great wizard of music. Standing with the man who played the tabla. ತಬಲಾವನ್ನು ನುಡಿಸಿದಾರಲ್ಲ ಅವ್ರ ಪಕ್ಕ. ಫಾರ್ ಹಿಮ್ ದ ಗ್ರೇಟ್ ವಿಜಾರ್ಡ್ ಆಫ್ ಮ್ಯೂಸಿಕ್, ಅದರಲ್ಲೂ ಕೂಡ ಮ್ಯೂಸಿಕಲ್ಲಿ ಗ್ರೇಟ್ ವಿಜಾರ್ಡ್ ಅಂತೆ. ಯಾರು ತಬಲಾ ಎಕ್ಸ್ಪರ್ಟ್ ಯಾರಿಲ್ಲಿ ಅಂತಂದರೆ ಉಸ್ತಾದ್ ಅಲ್ಲಾ ರಖಾ. ಯಾರು? ಉಸ್ತಾದ್ ಅಲ್ಲಾ ರಖಾ ಇಸ್ ದ ಗ್ರೇಟ್ ವಿಜಾರ್ಡ್ ಆಫ್ ಮ್ಯೂಸಿಕ್ ಅಂತ ಕರಿತೀವಿ. ಹರ್ ನೀಸ್ ಫೆಲ್ಟ್ ವೀಕ್, ಅವಳ ಮೊಣಕಾಲುಗಳು, ನೀ ಅಂದರೆ ಮೊಣಕಾಲು, ನೀಸ್ ಅಂದರೆ ಏನೋ ಮೊಣಕಾಲು, ಪ್ಲೂರಲ್ ನಂಬರ್. ಹರ್ ನೀಸ್ ಫೆಲ್ಟ್ ವೀಕ್, ಅವಳ ಮೊಣಕಾಲು ತುಂಬ ವೀಕ್ ಆಗ್ತಿದೆ, ಅಂದರೆ ಅದರ ಭಯ, ಆತಂಕ. ಹರ್ ಟಂಗ್ ಡ್ರೈ, ಅವ್ರು ದೊಡ್ಡವ್ರ ಹತ್ರ ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು, ಆ ಕನ್ಫ್ಯೂಷನ್ ನಮ್ಮ ನಾಲ್ಗೆ ಏನಾಗುತ್ತೆ, ಡ್ರೈ ಆಗ್ತಾ ಹೋಗ್ತಾ ಅವಳಿಗೆ, ಟಂಗ್ ಡ್ರೈ. ಬಟ್ ಶಿ ವೆಂಟ್ ಅಪ್, ಆದರೂ ಕೂಡ ಅವಳು ಹೋದ್ಲು. ಆ್ಯಂಡ್ ಸ್ಟ್ಯಾಂಡಿಂಗ್ ಬಿಫೋರ್ ದಿಮ್, ಅವ್ರ ಮುಂದೆ ನಿಂತ್ಕೊಂಡ್ಲು. ಹರ್ ಹ್ಯಾಂಡ್ಸ್ ಫೋಲ್ಡೆಡ್, ಅವಳು ತನ್ನ ಕೈಗಳನ್ನು ಜೋಡಿಸ್ಕೊಂಡು, ಓ ಸರ್, ಶಿ ಬಸ್ಟ್ ಔಟ್, ಓ ಸರ್ ಅಂತ ಬಸ್ಟ್ ಔಟ್ ಆಗ್ತಿದ್ದಾಳೆ, ಮೀನ್ಸ್ ಖುಷಿ ಆಗ್ತಿದ್ದಾಳೆ. ಎಸ್ ಹೇಳಿ, ಹಿ ಆಸ್ಕ್ಡ್ ಕ್ವೆಶನಿಂಗ್ಲಿ ಬಟ್ ಕೈಂಡ್ಲಿ, ಏನು ಹೇಳಿ, ಏನಮ್ಮ ಹೇಳು, ಏನು ಸಮಾಚಾರ ಅಂತ ಕೇಳಿದಾಗ, ಆ್ಯಂಡ್ ಅ ಸ್ಟೋರಿ ಕೇಮ್ ಪೌರಿಂಗ್ ಔಟ್, ಅವಳ ಎಲ್ಲ ಕಥೆಯನ್ನು, ಅಂದರೆ ತನ್ನ ಅನಂತನಿಗೆ ಕ್ಯಾನ್ಸರಿಂದ ಬಳಲ್ತಾ ಇರ್ತಕ್ಕಂಥದ್ದು, ಅವನಿಗೆ ಈ ಸಿತಾರ್ ಒಂದು ಕನ್ಸರ್ಟನ್ನು ಬರಬೇಕು ಅಂತ ಆಸೆ ಇದ್ದದ್ದು, ಚಾನ್ಸ್ ಆಫ್ ಲೈಫ್ ಟೈಮ್ ಅಂತ ಹೇಳಿರ್ತಕ್ಕಂಥ ಪ್ರತಿಯೊಂದನ್ನು ಕೂಡ ಎಲ್ಲ ಹೇಳ್ತಾ ಹೋಗ್ತಾಳೆ. ದಿ ಸ್ಟೋರಿ ಆಫ್ ಹರ್ ಬ್ರದರ್ ಹೂ ಲೇ ಸಿಕ್ ಅಟ್ ಹೋಮ್. ದಿ ಸ್ಟೋರಿ ಆಫ್ ಹರ್ ಬ್ರದರ್, ತನ್ನ ಬ್ರದರ್ನ ಒಂದು ಸ್ಟೋರಿಯನ್ನು, ಕಥೆಯನ್ನು, ಹೂ ಲೇ ಸಿಕ್ ಅಟ್ ಹೋಮ್, ಮನೆಯಲ್ಲಿ ಕಾಯಿಲೆ ಬಿದ್ದು ಉಳ್ಕೊಂಡಿದ್ದಾನಲ್ಲ, ಎಲ್ಲವನ್ನು ಹೇಳ್ತಾಳೆ. And of how he longed to hear him and the ustad play. ಅವನು how he longed to hear him, ಕೇಳೋದಕ್ಕೆ ಕಾಯ್ತಾ ಇದ್ದಾನೆ ಅವನು. ದಿ ಉಸ್ತಾದ್
ಉಸ್ತಾದ್ ಅಲ್ಲಾರಕ ರವರ ಒಂದು ತಬಲವನ್ನು ಆಗಿರ್ಬೋದು, ಪಂಡಿತ್ ರವಿಶಂಕರ್ ಸಿತಾರ್ ಮ್ಯೂಸಿಕ್ ಪ್ಲೇಯಿಂಗ್ ಆಗಿ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅವರಿಬ್ಬರನ್ನು ನೋಡಬೇಕು ಅಥವಾ ನುಡಿಸೋದನ್ನು ಕೇಳಬೇಕಂತ ಆಸೆ ಇದೆ ಅವನಿಗೆ ಅಂತ ಕೇಳ್ತಾಳೆ. ಲಿಟಲ್ ಗರ್ಲ್ said the mouse-staked man who had made the long speech. Hey little girl, ಚಿಕ್ಕ ಬಾಲಕಿ ಪುಟಾಣಿ ಅಂದರೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ ಯಾರು, ರಾಜಕೀಯ ವ್ಯಕ್ತಿ who had a long mouse-staked person who is given a long boring speech. ತುಂಬ ಬೋರ್ ಹೊಡೆಯುವಂಥ ಸ್ಪೀಚ್ ಯಾರು ಕೊಟ್ಟನೋ, ಯಾರಿಗೆ ಉದ್ದನೆ ಮೀಸೆ ಇದ್ವೋ ಆ ವ್ಯಕ್ತಿ ಲಿಟಿಲ್ ಗರ್ಲ್ ಅಂತಾನೆ. ಪಂಡಿತ್ ಜಿ ಈಸ್ ಬಿಸಿ ಮ್ಯಾನ್. ನೋಡ್ಬಿಟ್ಟ, ಪಂಡಿತ್ ಜಿ ತುಂಬ ಬ್ಯುಸಿ ಮ್ಯಾನು, ಯು ಮಸ್ಟ್ ನಾಟ್ ಬಾದರ್ ಹಿಮ್. ಅವ್ರಿಗೆ ಜಾಸ್ತಿ ನೀನು ಜಾಸ್ತಿ ಬೇಜಾರು ಮಾಡಬಾರ್ದು ನೀನು ವಿತ್ ಸಚ್ ರಿಕ್ವೆಸ್ಟ್. ಈ ಥರ ಎಲ್ಲ ರಿಕ್ವೆಸ್ಟ್ ಎಲ್ಲ ಮಾಡಿಕೊಂಡು ಅವ್ರಿಗೆ ತುಂಬ ನೋಯಿಸ್ಬೇಡ. ಪಂಡಿತ್ ರವಿಶಂಕರ್ ಸ್ಮೈಲ್ಡ್. ಆದರೆ ಪಂಡಿತ್ ರವಿಶಂಕರ್ ನಗ್ನಗ್ತಾ ಹೇಳ್ತಾರೆ, ಆ್ಯಂಡ್ ಮೆನ್ಷನ್ಡ್ ಹಿಮ್ ಟು ಬಿ ಕ್ವೈಟ್. ಸುಮ್ಮನಿರಿ ಒಂದು ಸ್ವಲ್ಪ ಹೊತ್ತು, ಸುಮ್ಮನಿರಿ. ಹಿ ಟರ್ನ್ ಟು ಉಸ್ತಾದ್ ಸಾಹಿಬ್. ಉಸ್ತಾದ್ ಸಾಹಿಬ್ ಕಡೆ ತಿರುಗಿ ಪಂಡಿತ್ ರವಿಶಂಕರ್ ಅವರು ಆನ್ ಸೈಡ್ ಹೇಳಿದ್ರು, ವಾಟ್ ಶಲ್ ವಿ ಡೂ ಉಸ್ತಾದ್ ಸಾಹಿಬ್? ಉಸ್ತಾದ್ ಸಾಹಿಬ್ ಅವರೇ ಏನು ಮಾಡೋಣ? ದಿ ಉಸ್ತಾದ್ ಮೂಡ್ ದ ವ್ಯಾಡ್ ಆಫ್ ಪ್ಯಾನ್ ಫ್ರಮ್ ಒನ್ ಚೀಕ್ ಟು ಅನದರ್. ಪಾಪ ಉಸ್ತಾದ್ ಅಲ್ಲಾರಕ ಅವರು ಪಾನನ್ನು ಅಗಿಯುವಂಥ ಚಿವಿಂಗ್ ಮಾಡುವಂಥ ಒಂದು ಹ್ಯಾಬಿಟ್ ಇತ್ತು. ಹಿಂಗೆ ಇಟ್ಕೊಂಡು ಅಗಿತಿದ್ರಲ್ಲ, ಒಂದು ಸೈಡಿಗೆ ಏನು ಮಾಡ್ತದನ್ನು ತೊಳ್ಕೊಂಡು, ದಿ ಉಸ್ತಾದ್ ಮೂಡ್ ದ ವ್ಯಾಡ್ ಆಫ್ ಪ್ಯಾನ್ ಫ್ರಮ್ ಒನ್ ಚೀಕ್ ಟು ಅನದರ್. ಒಂದು ಕೆನ್ನೆಯಿಂದ ಇನ್ನೊಂದು ಕೆನ್ನೆ ಕಡೆ ದವಡೆ ಹತ್ರ ತೊಳ್ಕೊಂಡು, ಟುಮಾರೋ ಮಾರ್ನಿಂಗ್ ವಿ ಪರ್ಫಾರ್ಮ್ ಫಾರ್ ದ ಬಾಯ್. ನಾಳೆ ಬೆಳಗ್ಗೆ ಹುಡುಗಂಗೋಸ್ಕರ ನುಡಿಸ್ತೀವಿ. ಎಸ್ ಹೌದಾನೆ? ಹಿ ಸೈಡ್ ಎಸ್. ಪಂಡಿತ್ ಜಿ ರಿಪ್ಲೈಡ್. ಪಂಡಿತ್ ಜಿ ಕೂಡ ರಿಪ್ಲೈ ಮಾಡ್ತಾ, ಆಯಿತು, ಇಟ್ಸ್ ಸೆಟಲ್ ದೆನ್. ಆಯಿತು, ಈಗ ನಮಗೆ ಫಿಕ್ಸು. ನಾಳೆ ಬೆಳಿಗ್ಗೆ ಅನಂತ್ ಅವ್ರ ಮನೆಯಲ್ಲಿ ನಾವೇನು ಮಾಡಬೇಕು? ಮ್ಯೂಸಿಕನ್ನು ಪರ್ಫಾರ್ಮ್ ಮಾಡಬೇಕು. ಟುಮಾರೋ ಮಾರ್ನಿಂಗ್ ವಿ ಶುಡ್ ಪರ್ಫಾರ್ಮ್ ಫಾರ್ ದಟ್ ಒನ್ ಬಾಯ್. ಇಟ್ ವಾಸ್ ಅ ವೆರಿ ಎಕ್ಸೈಟೆಡ್ ಸ್ಮಿತಾ ಹೂ ಕೇಮ್ ಹೋಮ್ ಲೇಟ್ ದಟ್ ನೈಟ್. ಆ ರಾತ್ರಿ ಬಂದಾಗ ಎಕ್ಸೈಟಿಂದ ಬರ್ತಾಳೆ. ಅನಂತ್ ವಾಸ್ ಅವೇಕ್. ಅನಂತ ಎದ್ದಿದ್ದ. ಬ್ರೀತಿಂಗ್ ದ ಆಕ್ಸಿಜನ್ ಫ್ರಮ್ ದ ಸಿಲಿಂಡರಿಂದ ಆಕ್ಸಿಜನ್ ಉಸಿರಾಡ್ತಾ ಇದ್ದ ಪಾಪ. ಡಿಡ್ ಯು ಹಿಯರ್ ಹಿಮ್? ಕೇಳ್ದ, ಅವ್ರು ನುಡ್ಸೋದನ್ನು ಕೇಳ್ದ ನಿಮ್ಮ ಮ್ಯೂಸಿಕ್ಕನ್ನು. ಹಿ ವಿಸ್ಪರ್ಡ್. ಪಿಸು ಕೊಡ್ತಿದ್ದಾನೆ. ಐ ಡಿಡ್ ಶಿ ರಿಪ್ಲೈಡ್. ಹೌದು, ಐ ಡಿಡ್ ಶಿ ರಿಪ್ಲೈಡ್. ಅವಳು ಹೇಳ್ತಾಳೆ, ನಾನು ಕೇಳಿದೆ, ಅವ್ರು ನುಡ್ಸೋದನ್ನು ಕೇಳಿದೆ. ಆ್ಯಂಡ್ ಐ ಸ್ಪೋಕ್ ಟು ಹಿಮ್. ಅವ್ರ ಜೊತೆಗೆ ಮಾತಾಡಿದೆ. ಆ್ಯಂಡ್ ಈ ವಿಲ್ ಕಮ್ ಟುಮಾರೋ ಮಾರ್ನಿಂಗ್. ನಾಳೆ ಬೆಳಿಗ್ಗೆ ಬರ್ತಾ ಇದ್ದಾರೆ ವಿತ್ ದಿ ತಬ್ಲಾ ಉಸ್ತಾದ್ ಅಲ್ಲಾರಕ ಅವ್ರ ಜೊತೆಗೆ ಬರ್ತಾ ಇದ್ದಾರೆ ನಿಮ್ಮ ಪಂಡಿತ್ ರವಿಶಂಕರ್ ಅವರು. ಆ್ಯಂಡ್ ದೇ ವಿಲ್ ಪ್ಲೇ ಫಾರ್ ಯು. ನಿನಗೋಸ್ಕರ ನುಡಿಸ್ತಾರೆ ಅಂತ. ಸೊ ಆನ್ ದ ಫಾಲೋಯಿಂಗ್ ಮಾರ್ನಿಂಗ್, ಹಾಗೆ ಅವ್ರು ಹೇಳ್ದಂಗೆ ಮರುದಿನ ಬೆಳಿಗ್ಗೆ, ಆಂಟ್ ಸುಶೀಲಾಸ್ ನೈಬರ್ಸ್ ಸಾ ಟೂ ಮೆನ್. ಆಂಟ್ ಆ ಚಿಕ್ಕಮ್ಮ ಸುಶೀಲಾ ಅವರ ನೈಬರ್ ಅಂದರೆ ನೆರೆಹೊರೆಯವರು ಸಾ ಟೂ ಮೆನ್, ಇಬ್ಬರು ವ್ಯಕ್ತಿಗಳನ್ನು ನೋಡ್ತಾರೆ. ಗೆಟಿಂಗ್ ಔಟ್ ಆಫ್ ಎ ಟ್ಯಾಕ್ಸಿಯಿಂದ ಹೊರಗಡೆ ಬರೋದನ್ನು. ವಿಚ್ ಪುಲ್ಡ್ ಅಪ್ ಔಟ್ಸೈಡ್ ದೇರ್ ಬ್ಲಾಕ್. ಅಂದರೆ ಅವ್ರು ತಂದಂಥ ಬಾಕ್ಸ್ಗಳನ್ನೆಲ್ಲ ತರ್ತಾ ಇದ್ದಾರೆ, ಅಂದರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇಡೋದಕ್ಕೆ ಬಳಸ್ತಕ್ಕಂಥ ಬ್ಲಾಕ್ಗಳು. ದೇ ಕುಡ್ ನಾಟ್ ಬಿಲೀವ್ ದೇರ್ ಐಸ್. ಅವರು ತಮ್ಮ ಕಣ್ಣುಗಳನ್ನು ನಂಬಕ್ಕೆ ಆಗ್ತಾ ಇಲ್ಲ ನೋಡಿರ್ತಕ್ಕಂಥದ್ದನ್ನು. ಇಟ್ ಈಸ್ ನಾಟ್ ಪಾಸಿಬಲ್ ದೇ ಸೆಡ್. ಹೌದಾ, ಇದು ಸಾಧ್ಯನೇ ಇಲ್ಲ. ಅಲ್ಲ, ಅಂಥ ದೊಡ್ಡ ಗ್ರೇಟ್ ವಿಸರ್ಡ್ ಆಫ್ ಮ್ಯೂಸಿಕ್ ಉಸ್ತಾದ್ ಅಲ್ಲಾರಕ, ತಬ್ಲಾ ಮ್ಯೂಸಿಕ್, ಅಂಡ್ ಸಿತಾರ್ ಮೇಸ್ಟ್ರೋ ಪಂಡಿತ್ ರವಿಶಂಕರ್, ದೇ ಕೇಮ್ ಹಿಯರ್. ಅವರಿಲ್ಲಿ ಬಂದಿದ್ದಾರೆ ಫಾರ್ ಪರ್ಫಾರ್ಮಿಂಗ್. ವಿ ಕಾಂಟ್ ಬಿಲೀವ್ ದಟ್ ಒನ್ ಸೀನ್. ಆ ದೃಶ್ಯವನ್ನು ನೋಡೋಕೆ ಸಾಧ್ಯನೇ ಇಲ್ಲ, ನಂಬಕ್ಕೆ ಆಗ್ತಾ ಇಲ್ಲ. ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾರಕ ವೆಂಟ್ ಅಪ್ ದ ವುಡನ್ ಸ್ಟೇರ್ ಕೇಸ್. ಪಂಡಿತ್ ರವಿಶಂಕರ್ ಮತ್ತು ಉಸ್ತಾದ್ ಅಲ್ಲಾರಕ ಅವರು ವೆಂಟ್ ಅಪ್ ದ ವುಡನ್ ಸ್ಟೇರ್ ಕೇಸ್. ಆ ವುಡನ್ ಸ್ಟೇರ್ ಕೇಸನ್ನು ಹಿಡ್ಕೊಂಡು ಅಂಡ್ ನಾಕ್ಡ್ ದ ಸಾಫ್ಟ್ಲಿ ಆನ್ ದ ಡೋರ್ ಆಫ್ ಆಂಟ್ ಸುಶೀಲಾಸ್ ಅಪಾರ್ಟ್ಮೆಂಟ್. ಆಂಟ್ ಸುಶೀಲಾ ಅಪಾರ್ಟ್ಮೆಂಟ್ ಅನ್ನ ಡೋರನ್ನು ನಾಕ್ ಮಾಡ್ತಾರೆ, ತಡ್ತಾರೆ. ದೆ ವೆಂಟ್ ಇನ್, ಒಳಗಡೆ ಬರ್ತಾರೆ. ಸ್ಯಾಟ್ ಡೌನ್ ಆನ್ ದ ದಿವಾನ್ ಅಂದ್ರೇನು, ಆ ಒಂದು ಮಂಚದ ಮೇಲೆ ಕುತ್ಕೊಳ್ತಾರೆ. ಬೈ ದ ವಿಂಡೋ, ಅವನಿಗೆ ಕಿಟಕಿ ಪಕ್ಕ. ಆ್ಯಂಡ್ ಪ್ಲೇಡ್ ಫಾರ್ ದ ಬಾಯ್. ಆ ಹುಡುಗಂಗೋಸ್ಕರ ನುಡಿಸೋಕೆ ಶುರು ಆಗ್ತಾರೆ. ಸರೌಂಡಿಂಗ್ ಹಿಮ್ ವಿತ್ ದಿ ಗ್ರೇಟ್ ಆ್ಯಂಡ್ ಅವನ ಸುತ್ತಲೂ ಕೂಡ and beautiful happiness as life went out of him gently, very gently. ಅವನ ಸುತ್ತಲೂ ಕೂಡ ಪ್ರತಿಯೊಂದು ನೋಟು ನುಡಿಸ್ತಕ್ಕಂಥ ಪ್ರತಿಯೊಂದು ಟ್ಯೂನು ಕೂಡ ತುಂಬ ಜಂಟ್ಲಿಯಾಗಿ ಸುಮಧುರವಾಗಿ ಹೊರಹೊಮ್ತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಅವನಿಗೆ ಆನಂದವನ್ನು ಕೊಡ್ತಾರೆ. ಇದು ನಿಜವಾಗ್ಲೂ ದೊಡ್ಡತನ ಅಂತ ಹೇಳ್ತೀವಿ. ಕೆಲವು ಆರ್ಟಿಸ್ಟ್ಗಳಲ್ಲಿ ದೊಡ್ಡತನ ತುಂಬ ಕಡಿಮೆ, ತುಂಬ ಚಿಕ್ಕರಾಗಿ ನಡ್ಕೊಂಡ್ಬಿಡ್ತಾರೆ. ಬೆಳೆಯೋವರೆಗೂ ಅಭಿಮಾನಿಗಳು ಬೇಕು. ಬೆಳೆದ ಮೇಲೆ ಆ ಅಭಿಮಾನಿಗಳು ತೋರಿಸೋದ್ರಲ್ಲಿ ವಿಫಲರಾಗ್ತಾರೆ. ಆದರೆ ಇವರು ಹಾಗೆ ಮಾಡಲಿಲ್ಲ. ಸೊ ನೋಡಿ, ದಿಸ್ ಈಸ್ ಅ ಟ್ರೂ ಸ್ಟೋರಿ. ಇದು ನಿಜವಾದ ಕತೆ. ಇದು
ಬಟ್ ಆಲ್ ದ ನೇಮ್ಸ್ ಎಕ್ಸೆಪ್ಟ್ ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲರಕ ಹ್ಯಾವ್ ಬೀನ್ ಚೇಂಜ್ಡ್. ಇಲ್ಲಿ ಪಂಡಿತ್ ರವಿಶಂಕರ್ ಮತ್ತು ಉಸ್ತಾದ್ ಅಲ್ಲರಕ ಬಿಟ್ಟು ಉಳಿದವೆಲ್ಲ ಚೇಂಜ್ ಆಗಿದ್ದಾವೆ. ಇವರಿಬ್ಬರು ನುಡಿಸಿರೋ ಸತ್ಯ. ಆದರೆ ಇಲ್ಲಿ ಬರ್ತಕ್ಕಂಥ ಕ್ಯಾನ್ಸರಿಂದ ಬಳಲ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಅವ್ರು ಯಾರು ಇದ್ದಾರಲ್ಲ, ಸೊ ಅವರೆಲ್ಲ ನೇಮ್ಸ್ ಚೇಂಜ್. ಯಾಕಂದರೆ ಯಾರೇ ಆಗಲಿ ಕಾಯಿಲೆ ಬಂದರೆ ವ್ಯಕ್ತಿ ಹೆಸರು ಹೇಳ್ತಾರಾ? ಇಲ್ಲ. ಹಾಗಾಗಿ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ತರಗತಿಯಲ್ಲಿ ಈ ಒಂದು ಪಾಠಕ್ಕೆ ಈ ಒಂದು ಲೆಸನಿಗೆ ಸಂಬಂಧಪಟ್ಟಂತೆ ನೋಟ್ಸನ್ನು ಹೇಗೆ ಮಾಡಬೇಕು, ಎಷ್ಟು ಮಾರ್ಕ್ಸಿಗೆ ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾನೆ, ಸೊ ಈ ಪಾಠದಿಂದ ಏನೆಲ್ಲ ಕೇಳ್ಬೋದು ಎಕ್ಸ್ಟ್ರಾ, ಮತ್ತು ರಿಲೇಟೆಡ್ ಟು ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ಮೆಂಟ್ ಆಗುವಂಥದ್ದು ಏನಾದರೂ ಇದೆ ಇದರಲ್ಲಿ ಅನ್ನೋದನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಆದರೆ ಒಂದು ಮಾತು ನೆನಪಲ್ಲಿರಲಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಒತ್ತಿ. ಕರ್ನಾಟಕದ ಹೆಮ್ಮೆಯ ಚಾನಲ್ ಮಕ್ಕಳಿಗಾಗಿ ಶಿಕ್ಷಣ. ನಿಜವಾಗ್ಲೂ ಈ ಚಾನಲ್ನಲ್ಲಿ ನಾವು ವರ್ಕ್ ಮಾಡ್ತಿರೋದು ನಿಜವಾಗ್ಲೂ ಪುಣ್ಯವಂತರು ಅಂತ ಹೇಳಿ ತಪ್ಪಾಗಲಾರ್ದು. ಸೊ ಹಾಗಾಗಿ ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ ಪ್ರಮೋಟ್ ಮಾಡಿ, ಅವರೂ ಕೂಡ ಅದನ್ನು ಅರ್ಥ ಮಾಡಿಸಿ. ನೀವೇನು ಅರ್ಥ ಮಾಡಿಸೋ ಅವಶ್ಯಕತೆ ಇಲ್ಲ, ವೀಡಿಯೋಸನ್ನು ತೋರಿಸಿ ಅಥವಾ ಈ ಒಂದು ನಮ್ಮ ಚಾನಲ್ನ ಪ್ರಮೋಟ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.